ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವಂತಹ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೃದಯದ ಆರೋಗ್ಯದ ಬಗ್ಗೆ ಹಾಗೂ ಹೃದಯದ ಚಿಕಿತ್ಸಾ ಕ್ರಮದ ಬಗ್ಗೆ ಮಾತಾಡಲು ಇಂದು ನಮ್ಮೊಂದಿಗಿದ್ದಾರೆ ಆದರ್ಶ ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವಿಶ್ವಕುಮಾರ್ ಬಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ನಮ್ಮ ಆರೋಗ್ಯದಲ್ಲಿ ಹೃದಯದ ಪಾತ್ರವೇನು? ಹೃದಯ ನಮ್ಮ ದೇಹದ ಪ್ರಧಾನವಾದ ಅಂಗ. ಹೃದಯದಲ್ಲಿರುವಂಥ ನಮಗೆ ದೇಹಕ್ಕೆ ಬೇಕಾಗಿರುವಂಥ ರಕ್ತ ಸಂಚಲನೆಗೆ ಪ್ರಧಾನವಾಗಿ ಏನು ಪಂಪಿಂಗ್ ಮಾಡುವಂತಹ ಅಂಗ ಏನಿದೆ ಅದು ಹೃದಯ. ನಮ್ಮ ದೇಹದ ಮಧ್ಯಭಾಗದಲ್ಲಿರುವಂತಹ ಒಂದು ಅಂಗ, ಪ್ರಧಾನವಾಗಿರುವ ಅಂಗ. ಈಗ ನಮ್ಮ ಹೃದಯದಲ್ಲಿ ಅದರ ರಚನೆಯು ತುಂಬ ಸೂಕ್ಷ್ಮವಾಗಿರೋದು ಮತ್ತು ಅಮೋಘವಾಗಿರುವಂಥದ್ದು. ನಮ್ಮ ಹೃದಯದಲ್ಲಿ 4 ಕೋಣೆಗಳಿದ್ದಾವೆ. ಆ ಕೋಣೆ ಎಡಭಾಗದಲ್ಲಿ 2 ಕೋಣೆಗಳು, ಬಲಭಾಗದಲ್ಲಿ 2 ಕೋಣೆಗಳು. ಸೊ ಇದರ ಪ್ರಧಾನವಾದ ಕೆಲಸ ಏನಂತ ಹೇಳಿದರೆ, ನಮ್ಮ ದೇಹದಲ್ಲಿರುವ ಅಶುದ್ಧವಾದ ರಕ್ತ ನಮ್ಮ ಬಲಭಾಗದ ಹೃದಯಕ್ಕೆ ಬಂದು ಅಲ್ಲಿಂದ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಅದರ ರಕ್ತ ಶುದ್ಧೀಕರಣ, ಅಂದರೆ ಆಮ್ಲಜನಕವು ಅದಕ್ಕೆ ಸೇರ್ಪಡೆಯಾಗಿ ಎಡಭಾಗದ ಹೃದಯ ಭಾಗಕ್ಕೆ ಬರ್ತದೆ. ಅಲ್ಲಿಂದ ರಕ್ತವು ಪಂಪ್ ಆಗಿ ದೇಹದ ವಿವಿಧ ಭಾಗಗಳಿಗೆ ಸಂಚಲನೆ ಆಗ್ತದೆ. ಸೊ ಹೀಗಿರುವಾಗ ನಮ್ಮ ಯಾವುದೇ ದೇಹದ ಅಂಗಗಳಿರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಯಾವುದೇ ಭಾಗಕ್ಕೆ ರಕ್ತ ಸಂಚಲನೆ, ಅದರ ಮೂಲಕ ಆಕ್ಸಿಜನ್ನಿನ ಸಂಚಾರಕ್ಕೆ ಅಗತ್ಯವಾದ ಪಂಪಿಂಗ್ ಮೆಕ್ಯಾನಿಸಮ್ ಮಾಡುವಂಥದ್ದು ನಮ್ಮ ಹೃದಯ. ಸೊ ಈ ಹೃದಯದಲ್ಲಿ ಯಾವುದೇ ತೊಂದರೆಯಾದರೂ ಸಹ ಯಾವುದೇ ಭಾಗದ ಅಂಗಗಳಿಗೆ ರಕ್ತ ಸಂಚಲನೆ ಆಗದೆ ಅದರಿಂದ ದುಷ್ಪರಿಣಾಮಗಳು ಬೀಳ್ತದೆ. ಅದೇ ರೀತಿ ಈ ಹೃದಯಕ್ಕೂ ಸಹ ರಕ್ತದ ಅವಶ್ಯಕತೆ ಇದೆ. ಅದು ಹೃದಯದ ರಕ್ತನಾಳಗಳ ಮೂಲಕ ಹೃದಯಕ್ಕೆ ಅದು ಸಂಚಲನೆ ಆಗ್ತದೆ. ಸೊ ಹೃದಯದ ಈ ಎಲ್ಲ ಯಾವುದೇ ಸ್ಟ್ರಕ್ಚರ್ ಇರ್ಬೋದು, ರಚನೆ ಇರ್ಬೋದು, 4 ಕೋಣೆಗಳಿರ್ಬೋದು, ಅದರಲ್ಲಿ ಕವಾಟಗಳಿರ್ಬೋದು, ಅದೇ ಹೃದಯಕ್ಕೆ ರಕ್ತ ಸಂಚಾರ ಮಾಡುವಂತಹ ರಕ್ತನಾಳ ಇರ್ಬೋದು, ಅದರಲ್ಲಿ ಯಾವುದೇ ಅಡಚಣೆಗಳು ಉಂಟಾದಾಗ ಹೃದಯದ ರೋಗಗಳು ಬರ್ತವೆ. ಇದಲ್ಲದೆ ಹೃದಯದ ಬೆಳವಣಿಗೆ ಇರ್ಬೋದು, ಚಿಕ್ಕ ಮಕ್ಕಳಲ್ಲಿ ಯಾವುದು ಭ್ರೂಣದಿಂದ ಹಿಡಿದು ಹೃದಯದ ರಚನೆ ಬೆಳವಣಿಗೆ ಆಗಿರ್ಬೋದು, ಯಾವುದೇ ಬೆಳವಣಿಗೆಯಲ್ಲಿ ತೊಂದರೆಯಾದಾಗ ಸಣ್ಣ ಮಕ್ಕಳಲ್ಲಿ ಜನ್ಮ ಆದಾಗ ಬೈ ಬರ್ತ್ ಕೆಲವು ಹೃದಯದ ಕಾಯಿಲೆಗಳು ಕಾಣಿಸಿಕೊಳ್ತದೆ. ಹೃದಯದ ರಚನೆಯಲ್ಲಿ 4 ಕೋಣೆಗಳಿದೆ ಅಂತ ಹೇಳಿದ ಹಾಗೆ ಅದರಲ್ಲಿ ಯಾವುದೇ ಭಾಗಗಳ ರಚನೆಯಲ್ಲಿ ತೊಂದರೆಯಾದಲ್ಲಿ ಅದರಲ್ಲಿ ಹೋಲ್, ಅಂದರೆ ತೂತು, ರಂಧ್ರಗಳು ಉಳ್ಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಅದೇ ರೀತಿ ಅದರ ರಕ್ತನಾಳಗಳು ಬಲಭಾಗದ ಎಡಭಾಗದ ಅದರಲ್ಲಿರುವಂತಹ ಕನೆಕ್ಷನ್ಸ್, ಅಂದರೆ ಬಲಭಾಗದಿಂದ ಶ್ವಾಸಕೋಶಕ್ಕೆ ಹೋಗುವ ರಕ್ತನಾಳದ ಕನೆಕ್ಷನ್ಸ್ ಇರ್ಬೋದು, ಇಲ್ಲದಿದ್ದರೆ ಎಡಭಾಗದಿಂದ ಬೇರೆ ಭಾಗಕ್ಕೆ ಹೋಗುವಂಥ ರಕ್ತನಾಳದ ಅದರಲ್ಲಿರುವ ಕನೆಕ್ಷನ್ಸಲ್ಲಿರ್ಬೋದು. ಯಾವುದೇ ಬೆಳವಣಿಗೆಯಲ್ಲಿ ತೊಂದರೆ ಕುಂಠಿತವಾದಲ್ಲಿ, ಇಲ್ಲದಿದ್ದರೆ ಯಾವುದೇ 4 ಕೋಣೆಗಳ ರಚನೆಯಾಗುವ ಬೆಳವಣಿಗೆಯಲ್ಲಿ ತೊಂದರೆಯಾದರೂ ಸಹ ಹೃದಯ ರೋಗಗಳು ಬರ್ತದೆ. ಅದೇ ರೀತಿ ಹೃದಯದ ಕವಾಟಗಳಲ್ಲದೆ ಹೃದಯಕ್ಕೆ ಅದರ 4 ಕೋಣೆಗಳು ಒಂದು ರಿದಮಲ್ಲಿ, ಅದು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಬ್ಲಡ್ ಹೋಗಲಿಕ್ಕೆ ಅದು ಒಂದು ರಿದಮಲ್ಲಿ, ಒಂದು ಕ್ರಮದಲ್ಲಿ ಅದು ಕಾಂಟ್ರಾಕ್ಷನ್ಸ್, ಅಂದರೆ ಪಂಪ್ ಮಾಡುವಂತಹ ಏನು ಕೆಲಸ ಇರ್ತದೆ, ಅದಕ್ಕೆ ನಮ್ಮಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಥರ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಥರ ನಮ್ಮದು ಕಂಡಕ್ಷನ್ ಸಿಸ್ಟಮ್ ಅಂತ ಇದೆ. ಸೊ ಅದು ಇರ್ತದೆ. ಅದರಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಇದು ಹೃದಯದ ಕಾಯಿಲೆಗಳು ಬರ್ತದೆ. ಸೊ ಹೀಗೆ ಹೃದಯದ ಕಾಯಿಲೆಗಳನ್ನು ನಾವು ಅದೇ ರಚನೆಗೆ ಅನುಸಾರವಾಗಿ ಬೇರೆ ಬೇರೆ ಥರದ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಸರ್, ಹೃದಯಕ್ಕೆ ಒಂದು ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳು ಅಥವಾ ಅದರ ವಿಧಗಳ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೀರಾ? ಸೊ ಈಗ ನಾನು ಪ್ರಧಾನವಾಗಿ ಹೃದಯದ ರೋಗಗಳನ್ನು ನಾನು ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕಾಯಿಲೆಗಳು ಬೇರೆ ಅಂತ ವಿಭಾಗ ಮಾಡಬೇಕಾಗ್ತದೆ. ಅದೇ ರೀತಿ ವಯಸ್ಕರಲ್ಲಿ ಒಂದು ಏಜ್ ಆದಮೇಲೆ ಬರುವಂತಹ ಕಾಯಿಲೆಗಳು ಅಂತ ಅದರ ಬಗ್ಗೆ ನಾವು ಬೇರೆ ಗ್ರೂಪ್ ಮಾಡಿಕೊಂಡು ಡಿಸ್ಕಸ್ ಮಾಡುವುದು ಒಳ್ಳೆಯದು. ಈಗ ಚಿಕ್ಕ ಮಕ್ಕಳಲ್ಲಿ, ಅಂದರೆ ಬೈ ಬರ್ತ್ ಕೆಲವು ಕಾಯಿಲೆಗಳು ನಾನು ಆಲ್ರೆಡಿ ಹೇಳಿದ ಹಾಗೆ, ರಂಧ್ರಗಳು ಹೃದಯದಲ್ಲಿ 4 ಕೋಣೆಗಳ ಮೂಲಕ ಆಗುವಂತಹ ಏನು ವಿಂಗಡಣೆ ಇರ್ತದೆ, ಆ ಟೈಮಲ್ಲಿ ಅದರಲ್ಲಿ ರಂಧ್ರಗಳು ಬರುವಂತಹ ಸಾಧ್ಯತೆ ಇದೆ. ಅದನ್ನು ಹೋಲ್ ಅಂತ, ಚಿಕ್ಕ ಮಕ್ಕಳಲ್ಲಿ ಹೋಲ್ ಇರುವಂಥ ಸಾಧ್ಯತೆಗಳಿದೆ. ಅದು ಯಾವ ಜಾಗದಲ್ಲಿ ಹೋಲಿದೆ ಅದರ ಪ್ರಕಾರ, ಅದರ ಸೈಜ್ ಎಷ್ಟು ದೊಡ್ಡದಿದೆ ಅದರ ಪ್ರಕಾರ ಕಾಯಿಲೆಗಳು ಬೇರೆ ಬೇರೆ ಥರದ್ದು ಬರಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿರುವ ತೊಂದರೆಗಳು ಅದರ ಎಲ್ಲಿ ರಂಧ್ರಗಳು ಉಳ್ಕೊಂಡಿದ್ದಾವೋ ಅದರ ಮೇಲೆ
ಬೇರೆ ಬೇರೆ ಏಜ್ನಲ್ಲಿ ಕೆಲವು ತೊಂದರೆಗಳು 1 ವರ್ಷದ ಹುಟ್ಟಿನ ಟೈಮಲ್ಲೇ ಕಾಣಿಸಿಕೊಳ್ತದೆ, ಗೊತ್ತಾಗಲಿಕ್ಕೆ ಚಾನ್ಸಸ್ ಇದೆ. ಇನ್ನು ಕೆಲವು ಇದ್ದಾಗೆ ಅವರು ಪ್ರಾಯ ಆದಾಗೆ, ಏಜ್ ಆದಾಗೆ ಕೆಲವರಿಗೆ ಹೋಲ್ಗಳು ಅದರ ಲಕ್ಷಣಗಳು, ಗುಣಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಸೊ ಅಲ್ಲದೆ ಅದರಲ್ಲಿ ಕೆಲವು ರಕ್ತನಾಳಗಳ ರಚನೆಯಲ್ಲಿ ಸ್ವಲ್ಪ ತೊಂದರೆ ಇದ್ದಾಗ ಅದರಿಂದ ಸಹ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಕೆಲವು ಶುದ್ಧ ರಕ್ತ ಅದು ಮಿಕ್ಸ್ ಆಗುವುದರಿಂದ ಅದರಿಂದ ಸಹ ನೀಲಿ ಮಗುವಲ್ಲಿ ಸ್ವಲ್ಪ ನೀಲಿ ಥರದ್ದು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆಲ್ಲ ಅಗತ್ಯ ಬೇಗ ಅದನ್ನು ಕಂಡುಹಿಡಿದುಕೊಂಡು ಅದಕ್ಕೆ ಕೆಲವುದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಅದರಲ್ಲಿ ಮುಂದೆ ಮಗುವಿನ ಬೆಳವಣಿಗೆ ಸಹಾಯವಾಗ್ತದೆ. ಅದು ಅದರಲ್ಲಿ ಲೇಟಾಗಿ ಗೊತ್ತಾದರೆ ಅದರಲ್ಲಿ ಮಗುವಿನ ಬೆಳವಣಿಗೆಗೆ ತೊಂದರೆ ಬರ್ತದೆ. ಈಗ ನಾವು ಇನ್ನೊಂದು ವಯಸ್ಕರಲ್ಲಿ ಬರುವಂತಹ ಹೃದ್ರೋಗ ಕಾಯಿಲೆಗಳನ್ನು ಮೇಯ್ನಾಗಿ ನಾವು ಹೃದಯದ ರಚನೆಗಳ ಮೂಲಕ ವಿಂಗಡಿಸುವುದಾದರೆ, ಹೃದಯದ ರಕ್ತನಾಳದಲ್ಲಿ ಕಾಮನ್ ಆಗಿ ಎಲ್ಲ ಜನರಿಗೆ ಗೊತ್ತಿರುವ ಹಾಗೆ ಹೃದಯಾಘಾತ, ಅದು ಪ್ರಧಾನವಾಗಿ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಬರುವುದು. ಅಂದರೆ ರಕ್ತನಾಳದ ಅಡಚಣೆ, ಕೊಲೆಸ್ಟ್ರಾಲ್ ಇದ್ದು ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ಅಲ್ಲಿ ಶೇಖರಣೆಗೊಂಡು ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಬರುವುದು, ಅದು ನಮ್ಮ ಹೃದಯಾಘಾತ. ಪ್ರಧಾನವಾಗಿ ಎಲ್ಲರಿಗೂ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟಿದ್ದು ಕಾಯಿಲೆ ಗೊತ್ತಿರೋದು ಹೃದಯಾಘಾತದ ಬಗ್ಗೆ. ಅದಲ್ಲದೆ ಹೃದಯದಲ್ಲಿ ಬೇರೆ ಬೇರೆ ಹೃದಯದ ಕವಾಟಗಳಲ್ಲಿ ತೊಂದರೆಗಳು ಬರ್ಬೋದು. ಅದರಲ್ಲಿ ಹೃದಯ ಕವಾಟಗಳು ಅದರಲ್ಲಿ ಲೀಕೇಜ್ ಬರ್ಬೋದು, ಅದನ್ನು ರಿಗರ್ಜಿಟೇಷನ್ ಅಂತ ಹೇಳ್ತೇವೆ. ಲೀಕೇಜ್ ಇದ್ದು ತೊಂದರೆಗಳಿರ್ಬೋದು. ಹೃದಯ ಕವಾಟಗಳು ಸಣ್ಣದಾಗೋದಿರ್ಬೋದು. ಇಲ್ಲದಿದ್ದರೆ ಹೃದಯದ ಸ್ನಾಯುಗಳಲ್ಲಿ, ಹೃದಯದ ಮಸಲ್ಸಲ್ಲಿ ಡ್ಯಾಮೇಜ್ ಆಗಿ ಅದರಲ್ಲಿ ಅದು ಕೆಲಸ ಮಾಡದೇ ಇರೋದ್ರಿಂದ ಹೃದಯದಲ್ಲಿ ಆ ಪಂಪಿಂಗ್ ಕೆಲಸ ಏನು ಕಮ್ಮಿ ಆಗ್ತದೆ, ಅದು ಹೃದಯ ವೈಫಲ್ಯ ಅಂತ, ಹಾರ್ಟ್ ಫೇಲ್ಯೂರ್ ಅಂತ ಏನು ಹೇಳ್ತೇವೆ, ಹೃದಯ ವೈಫಲ್ಯ ಆಗುವಂಥ ಸಾಧ್ಯತೆಗಳಿದೆ. ಅದಲ್ಲದೆ ನಾನು ಆವಾಗಲೇ ಹೇಳಿದಾಗೆ ಹೃದಯದಲ್ಲಿ ಅದು ರಿದಮಿಕ್ ಕಂಟ್ರೋಲಲ್ಲಿ ರಿದಮ್ ಆಗಿ ಬೀಟಿಂಗ್ ಆಗಬೇಕು ಅಂತ ಇದ್ದರೆ ಅದರಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರ್ತದೆ. ಅದರಲ್ಲೂ ಸಹ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಆ ಕಾಯಿಲೆ ಬಂದಾಗ ಹೃದಯ ಬಡಿತ ಜಾಸ್ತಿ ಆಗುವುದಿರ್ಬೋದು. ನಾರ್ಮಲಾಗಿ ಹೃದಯ ಬಡಿತ ನಾವು ಹೇಳೋದೇನೆಂದರೆ 60ರಿಂದ 100 ಅಂತ ಇರ್ತದೆ. ಅದು ಕೆಲವೊಮ್ಮೆ ಹೃದಯ ಬಡಿತ 60ರಿಂದ ಕಡಿಮೆ ಆಗುವುದಿರ್ಬೋದು. ಇಲ್ಲದಿದ್ದರೆ ಅತಿ ವೇಗದಲ್ಲಿ ಹೃದಯ ಬೀಟಿಂಗ್ ಆಗೋದು, ಅದು ಅರಿದ್ಮಿಯಾ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮಲ್ಲಿ. ಸೊ ಆ ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಹೀಗೆ ಹೃದಯದ ಕಾಯಿಲೆಗಳನ್ನು ಹೃದಯದ ರಕ್ತನಾಳಗಳ ತೊಂದರೆ, ಹೃದಯದ ಸ್ನಾಯುಗಳ ತೊಂದರೆ, ಇಲ್ಲದಿದ್ದರೆ ಹೃದಯದ ಕವಾಟಗಳ ತೊಂದರೆ, ಹೃದಯದಲ್ಲಿರುವ ಎಲೆಕ್ಟ್ರಿಕ್ ಸರ್ಕ್ಯೂಟಿನ ತೊಂದರೆ, ಇಲ್ಲದಿದ್ದರೆ ಸಣ್ಣ ಮಕ್ಕಳಲ್ಲಿ ಬರುವಂಥ ಕಂಜನಿಟಲ್ ಹಾರ್ಟ್ ಡಿಸೀಸ್, ಹೀಗೆ ವಿವಿಧ ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸರ್, ಹಾಗಾದರೆ ಈ ಹೃದಯದ ಕಾಯಿಲೆಯನ್ನು ತಡೆಗಟ್ಟಬಹುದಾದರೆ ಹೇಗೆ? ಈಗ ನಮ್ಮ ಯಾವುದೇ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಬರುವಂಥ ಯಾವುದೇ ಕಾಯಿಲೆ ಥರ ಹೃದಯಕ್ಕೆ ಬರುವ ಕಾಯಿಲೆಗಳಿಗೂ ಸಹ ಕೆಲವು ರಿಸ್ಕ್ ಫ್ಯಾಕ್ಟರ್ ಅಂತ ಇದೆ. ಈಗ ಪ್ರಧಾನವಾಗಿ ಯಾವುದೇ ಕಾಯಿಲೆಗಳಿಗೆ ಮೂಲ ನಮ್ಮ ಈಗ ಎಲ್ಲ ಕಡೆ ಕಾಣುವಂಥದ್ದು ನಮ್ಮ ಮಧುಮೇಹ ಇರ್ಬೋದು, ಡಯಾಬಿಟಿಸ್ ಮೆಲಿಟಸ್, ಮತ್ತು ಅಧಿಕ ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ, ಇದು ಪ್ರಧಾನವಾಗಿ ಕಾಣುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಯಾರಲ್ಲಿ ಮಧುಮೇಹದ ತೊಂದರೆ ಇದೆ, ಯಾರಲ್ಲಿ ಬ್ಲಡ್ ಪ್ರೆಷರ್ BP ಅಧಿಕ ರಕ್ತದೊತ್ತಡ ತೊಂದರೆ ಇದೆ, ಇವರಲ್ಲಿ ಯಾವುದೇ ಕಾಯಿಲೆಗಳು ಹೃದಯಕ್ಕೆ ಸಂಬಂಧಪಟ್ಟದ್ದು, ಹಾಗೆ ನರದ ತೊಂದರೆ ಇರ್ಬೋದು, ಏನೇ ತೊಂದರೆಗಳಿರುವಂತಹ ಕಾಯಿಲೆಗಳು ಜಾಸ್ತಿ ಆಗಿ ಕಾಣಿಸಿಕೊಳ್ತದೆ. ಸೊ ಅದೇ ಥರ ಈಗ ಹೃದಯದ ಕಾಯಿಲೆಗಳು ಬರದಾಗೆ ತಡೆಗಟ್ಟುವಲ್ಲಿ ಪ್ರಧಾನವಾಗಿ ಈ ರಿಸ್ಕ್ ಫ್ಯಾಕ್ಟರ್ ಪ್ರಿವೆನ್ಷನ್, ಅಂದರೆ ಈ ಅಧಿಕ ರಕ್ತದೊತ್ತಡವನ್ನು ಅದರ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಇರ್ಬೋದು. ಮಧುಮೇಹವನ್ನು ಕಂಟ್ರೋಲಲ್ಲಿ ಇಡುವಂಥ ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಡುವಂಥದ್ದು ಇರ್ಬೋದು. ಅದಲ್ಲದೆ ಈಗ ಪ್ರಧಾನವಾಗಿ ನಮ್ಮ ದೇಹದ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ನಮ್ಮ ಆಹಾರ, ನಾವು ವ್ಯಾಯಾಮ ಹಾಗೂ ನಿದ್ದೆ, ಇದು 3 ಪ್ರಧಾನವಾಗಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾರ್ದು ವ್ಯಾಯಾಮ ಅಗತ್ಯ ಆಗಿರ್ತದೆ, ಆಹಾರ ಪದ್ಧತಿ ಅಗತ್ಯವಾಗಿರ್ತದೆ, ಮತ್ತು ನಿದ್ರೆ. ಸೊ ಇದು 3 ಇಂಪಾರ್ಟೆಂಟ್ ಆಗಿರ್ತದೆ. ಯಾರು ಚೆನ್ನಾಗಿ ಅಂದರೆ ಡೈಲಿ ಎಕ್ಸರ್ಸೈಸ್ ಮಾಡೋದಿರ್ಬೋದು, ಅದರಲ್ಲಿ ಏರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲಿಗೆ ಸ್ವಿಮ್ಮಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಇದನ್ನೆಲ್ಲ ಏರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ. ಜಿಮ್ಮಿಗೆ ಹೋಗಿ ಭಾರ ಎತ್ತುವುದರಿಂದ ಯಾವುದೇ ರೋಗದ ತಡೆಗಟ್ಟುವಿಕೆ ಸಾಧ್ಯ ಇಲ್ಲ. ಏರೋಬಿಕ್ ಎಕ್ಸರ್ಸೈಸು ಅಂತ ಹೇಳುವಂಥದ್ರಲ್ಲಿ ಮಾತ್ರ ರೋಗ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇರ್ತದೆ. ಆಹಾರ ಪದ್ಧತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಜಂಕ್ ಫುಡ್ ಅವಾಯ್ಡ್ ಮಾಡುವುದು, ಅಧಿಕ ಎಣ್ಣೆ ಪದಾರ್ಥ ಇರುವಂತಹ ಕರಿದ ಪದಾರ್ಥಗಳನ್ನು ಇರ್ಬೋದು, ಔಟ್ಸೈಡ್ ಫುಡ್ಗಳಲ್ಲಿ ಫಾಸ್ಟ್ ಫುಡ್ಸನ್ನು ಅವಾಯ್ಡ್ ಮಾಡೋದರಿಂದ ಈ ಕಾಯಿಲೆಗಳು ಯಾವುದೇ ಹಾರ್ಟ್ದಲ್ಲದೆ ಬೇರೆ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಬರುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ.
ಅದೇ ರೀತಿಯಲ್ಲಿ ಕ್ರಮವಾಗಿ ನಿದ್ರೆ ಅಂದರೆ ಹೆಲ್ದಿ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ ಒಂದು 6 ಗಂಟೆಯಷ್ಟು ಮಿನಿಮಮ್ 6 ಗಂಟೆಯಷ್ಟು ನಿದ್ದೆ ಮಾಡಿ ದಿನಕ್ಕೆ 30 ನಿಮಿಷಗಳಷ್ಟು ವ್ಯಾಯಾಮ ಮಾಡೋದರಿಂದ ಅದು ತುಂಬ ಅನೇಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ಬರುವ ಸಾಧ್ಯತೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ಥರ ಹೃದಯದ ಕಾಯಿಲೆಗಳನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸರ್, ಈಗ ಹೃದಯದ ಕಾಯಿಲೆ ಅದನ್ನು ತಿಳ್ಕೊಳ್ಳೋದು ಹೇಗೆ? ಪರೀಕ್ಷೆ ಕ್ರಮ ಹೇಗೆ? ಈಗ ಹೃದಯದ ಕಾಯಿಲೆಗಳ ಬಗ್ಗೆ ನಮಗೆ ತಿಳುವಳಿಕೆ ಆಗಬೇಕು ಅಂತ ಹೇಳಿದರೆ ಅದು ಯಾವುದು ಗುಣಲಕ್ಷಣಗಳೇನು ಅಂತ ಫಸ್ಟ್ ತಿಳ್ಕೊಳ್ಳೋದು ಮುಖ್ಯ ಆಗಿರ್ತದೆ. ಈಗ ಹೃದಯದ ಕಾಯಿಲೆಗಳು ನಾನು ಬೇರೆ ಬೇರೆ ಹೇಳಿದಾಗೆ ಹೃದಯದ ರಕ್ತನಾಳಗಳ ತೊಂದರೆಯಿಂದಾಗಿ ಬರುವ ಕಾಯಿಲೆಗಳಲ್ಲಿ ಹಾರ್ಟ್ ಅಟ್ಯಾಕ್, ನಾವು ಕಾಮನ್ ಆಗಿ ನಾವು ಏನು ಹೇಳ್ತೇವೆ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ ಏನಾಗೋದು ಅಂದರೆ ಹಾರ್ಟಿದ್ದು ರಕ್ತನಾಳದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಿಧಾನವಾಗುವುದು, ಬ್ಲಾಕ್. ಸೊ ಸಾಮಾನ್ಯವಾಗಿ ಬ್ಲಾಕ್ ಇದ್ದು ಪರ್ಸೆಂಟೇಜಲ್ಲಿ ನಾವು ಹೇಳ್ತೇವೆ. ಪರ್ಸೆಂಟೇಜ್ ಅಂದರೆ ನಾರ್ಮಲ್ ಆಗಿ ಒಂದು 70% ಬ್ಲಾಕ್ ಆಗುವವರೆಗೆ ಯಾವುದೇ ವ್ಯಕ್ತಿಯಲ್ಲಿ ಈ ಎದೆನೋವು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ಯಾಕೆಂದರೆ ಅಷ್ಟು ಬ್ಲಡ್ ಹೋಗಿರುವುದು ಅದಕ್ಕೆ ಸಾಕಾಗ್ತದೆ. ಸೊ ನಾರ್ಮಲ್ ಆಗಿ 70% ಪರ್ಸೆಂಟಿಗಿಂತ ಜಾಸ್ತಿ ಬ್ಲಾಕ್ ಆದಾಗ ನಾರ್ಮಲ್ ಸುಮ್ಮನೆ ಕೂತಿರುವಾಗ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕಡಿಮೆ. ನಾರ್ಮಲ್ ಆಗಿ ಅವರು ಕಠಿಣ ಪರಿಶ್ರಮದಂತಹ ಕೆಲಸ ಇರ್ಬೋದು, ಏರು ಹತ್ತುವ ಟೈಮಲ್ಲಿ, ಮೇಲೆ ಸ್ಟೆಪ್ಸ್ ಹತ್ತುವ ಟೈಮಲ್ಲಿ, ಫಾಸ್ಟ್ ರನ್ನಿಂಗ್ ಟೈಮಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಎದೆನೋವುಗಳು ಹಲವು ವಿಧಗಳಲ್ಲಿ ಎದೆನೋವು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಪ್ರಧಾನವಾಗಿ ಎದೆಯ ಮಧ್ಯಭಾಗದಲ್ಲಿ ಎದೆಯಲ್ಲಿ ಹಿಂಡಿದ ಹಾಗೆ, ಇಲ್ಲದಿದ್ದರೆ ಎದೆ ಮೇಲೆ ಯಾರು ನಿಂತ್ಕೊಂಡ ಹಾಗೆ, ಇಲ್ಲದಿದ್ದರೆ ಹಿಂದಿಂದ ಯಾರು ಅವರನ್ನು ಗಟ್ಟಿಯಾಗಿ ಹಿಡ್ಕೊಂಡ ಹಾಗೆ ಎದೆನೋವು ಬರಲಿಕ್ಕೆ ಸಾಧ್ಯತೆ ಇದೆ. ಎದೆನೋವು ಹೃದಯಕ್ಕೆ ಸಂಬಂಧಪಟ್ಟ ನೋವು ಯಾವಾಗಲೂ ಒಂದು ಪಾಯಿಂಟಲ್ಲಿ ನೋವು ಬರುವುದಿಲ್ಲ. ಯಾವಾಗಲೂ ಅದು ಒಂದು ಹೃದಯದ ಮಧ್ಯಭಾಗದಲ್ಲಿ ಬಂದು ಎಡಭಾಗದ ಕೈಗೆ ಅದು ಕೈಯಲ್ಲಿ ಸಹ ನೋವು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಕೆಳಗಡೆಯಿಂದ ನಾರ್ಮಲ್ ಆಗಿ ಕೆಳಗಡೆಯಿಂದ ಮೇಲೆವರೆಗೆ ನೋವು ಏರಿಕೊಂಡು ಬಂದು ಎಡಭಾಗದ ಕೈಗೆ ಅದು ಪಸರಿಸಲಿಕ್ಕೆ ಸಾಧ್ಯತೆ ಇದೆ. ಎದೆ ಉರಿಯಂಥದ್ದು ಸಹ ನಡೆಯುವಾಗ ಮೇಲೆ ಹತ್ತುವಾಗ ಎದೆ ಉರಿ ಬರ್ತದೆ ಹಾಗೆಂತ ಹೇಳಿದ್ರು ಸಹ ಅದು ಹಾರ್ಟಿಗೆ ಸಂಬಂಧಪಟ್ಟದ್ದಿರಲಿಕ್ಕೆ ಸಾಧ್ಯತೆ ಜಾಸ್ತಿ. ಯಾವುದೇ ಒಂದು ಪಾಯಿಂಟಲ್ಲಿ ನೋವು ಬಂದು ಒಮ್ಮೆ ಇಲ್ಲಿ ಒಮ್ಮೆ ಇಲ್ಲಿ ಆವಾಗ ಪೊಸಿಷನ್ ಚೇಂಜ್ ಆಗ್ತಿರುವಂಥ ನೋವುಗಳು, ಚುಚ್ಚಿದಾಗಿ ಆಗುವಂಥ ನೋವುಗಳು ಹೃದಯಕ್ಕೆ ಸಂಬಂಧಪಟ್ಟದಾಗುವ ಸಾಧ್ಯತೆಗಳು ಕಡಿಮೆ ಇರ್ತದೆ. ಸೊ ಈಗ ಪ್ರಧಾನವಾಗಿ ನಮಗೆ ಹಾರ್ಟಿದ್ದು ಯಾವುದೇ ತೊಂದರೆ ಇದ್ದರೂ ಎದೆನೋವು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಇರ್ತದೆ. ಸೊ ಎದೆನೋವಲ್ಲಿ ಬೇರೆ ಬೇರೆ ಥರದ್ದು ನಾನು ಆಲ್ರೆಡಿ ಹೇಳಿದ ಹಾಗೆ ಬೇರೆ ಬೇರೆ ಥರದ ನೋವುಗಳು ಕಾಣಿಸ್ತದೆ. ಪ್ರಧಾನವಾಗಿ ಮಧ್ಯ ಇರ್ಬೋದು, ಇಲ್ಲದೆ ಎಡಭಾಗದಲ್ಲಿ ಸಹ ನೋವು ಕಾಣಿಸಿಕೊಳ್ತದೆ. ಸೊ ಅದು ಯಾವಾಗಲೂ ಹೃದಯಕ್ಕೆ ಸಂಬಂಧಪಟ್ಟ ನೋವು ನಡೆಯುವಾಗ ಜಾಸ್ತಿ ಆಗ್ತದೆ, ಏರು ಹತ್ತುವಾಗ ನೋವು ಜಾಸ್ತಿ ಆಗ್ತದೆ. ಅದೇ ಥರ ಬೇರೆ ಹೃದಯದ ತೊಂದರೆಗಳಲ್ಲಿ ಅಂದರೆ ಹಾರ್ಟಿದ್ದು ಮಸಲ್ಸ್ ಸ್ನಾಯುಗಳಲ್ಲಿ ವೈಫಲ್ಯ ಆದಾಗ ಜಾಸ್ತಿ ಕಾಣಿಸಿಕೊಳ್ಳುವುದು ಉಸಿರಾಟ ತೊಂದರೆ. ಹಾರ್ಟಿದ್ದು ಪಂಪಿಂಗ್ ಕಮ್ಮಿ ಆದಾಗ ನಡೆಯುವಾಗ ಇರ್ಬೋದು, ಏರು ಹತ್ತುವಾಗ ಸ್ಟಾರ್ಟಿಂಗಲ್ಲಿ ಉಸಿರಾಟ ತೊಂದರೆ ಅಂದರೆ ಉಸಿರಾಡಲಿಕ್ಕೆ ಕಷ್ಟವಾಗುವಂಥ ಸಾಧ್ಯತೆಗಳಿದೆ. ಅದರ ತೀವ್ರತೆ ಜಾಸ್ತಿ ಆದಾಗ ಲೆವೆಲ್ ಗ್ರೌಂಡಲ್ಲಿ ನಡೆಯುವಾಗ ಸಹ ಉಸಿರಾಟ ತೊಂದರೆ ಜಾಸ್ತಿ ಆಗ್ತದೆ. ಸೊ ಅಂಥದ್ದು ಅದು ಹಾರ್ಟಿನ ಪಂಪಿಂಗ್ ಕಮ್ಮಿ ಆದ ಹಾರ್ಟ್ ಫೇಲ್ಯೂರ್ ಇರ್ಬೋದು, ಹೃದಯ ವೈಫಲ್ಯದ ಲಕ್ಷಣಗಳಾಗಿರ್ತದೆ. ಮೂರನೇ ಥರದ್ದು ಅಂತ ಹೇಳಿದರೆ ಪಾಲ್ಪಿಟೇಷನ್ಸ್, ಹೃದಯ ಬಡಿತ ಜಾಸ್ತಿ ಆಗಿದ್ದು ನಮಗೆ ಅರಿವಾಗುವಂಥದ್ದಕ್ಕೆ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೇವೆ. ಅದು ಹಾರ್ಟ್ ಬೀಟಿಂಗಿಂದು ಎಲೆಕ್ಟ್ರಿಕ್ ಆಕ್ಟಿವಿಟೀಸ್ ಎಂದು ಹೇಳಿದ್ದೇನೆ. ಹೃದಯ ಬಡಿತ ಜಾಸ್ತಿ ಆಗುವಂತಹ ತೊಂದರೆಯಿಂದಾಗಿ ಬರ್ತಾ ಇರೋದು ಗುಣಲಕ್ಷಣ. ಹೃದಯ ಬಡಿತ ಕಮ್ಮಿ ಆದಾಗ ಏನಾಗ್ತದೆ ಅಂದರೆ ತಲೆ ಸುತ್ತುವುದು, ಸಡನ್ನಾಗಿ ಕಣ್ಣು ಕತ್ತಲೆ ಬಂದಾಗ ಆಗೋದಿರ್ಬೋದು, ತಲೆ ಸುತ್ತೋದು ಇರ್ಬೋದು. ಇದು ಹೃದಯ ಬಡಿತ ಕಡಿಮೆ ಆಗುವ ಟೈಮಲ್ಲಿ, ಇಲ್ಲದಿದ್ದರೆ ಯಾವಾಗ ಹೃದಯ ಬಡಿತ ತುಂಬ ಜಾಸ್ತಿಯಾಗಿ BP ಕಡಿಮೆ ಆಗುವ ಸಾಧ್ಯತೆ ಇರ್ತದೆ, ಆ ಟೈಮಲ್ಲಿ ತಲೆ ಸುತ್ತುವಿಕೆ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಈ ಎಲ್ಲ ಹೇಳಿದ ಲಕ್ಷಣ ಇದ್ದವರು ಎದೆ ನೋವು ಇರ್ಬೋದು, ನಡೆಯುವಾಗ ಇರ್ಬೋದು, ಸುಮ್ಮನೆ ಇರುವಾಗ ಎದೆ ನೋವು ಬಂದಂತೆ ಯಾವುದೇ ನಾನು ಹೇಳಿದ ಥರ ಅಂತ ನೋವು ಬಂದಾಗ, ಇಲ್ಲದಿದ್ದರೆ ನಡೆಯುವಾಗ ಏರು ಹತ್ತುವಾಗ ಉಸಿರಾಟ ತೊಂದರೆ ಬರುವಂಥವರು, ಅಲ್ಲಾದರೆ ಹೃದಯ ಬಡಿತ ಜಾಸ್ತಿ ಆಗಿದ್ದು ತಲೆ ಸುತ್ತುವಿಕೆ ಅಂತಹ ರೋಗಿಗಳಿಗೆ ಅದರ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಯಾವುದೆಲ್ಲ ಟೆಸ್ಟ್ ಮಾಡಿಸ್ಬೋದು ಅಂತ ಹೇಳಿದರೆ, ಪ್ರಧಾನವಾಗಿ ನಾವು ಕಾರ್ಡಿಯಾಲಜಿಸ್ಟನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಕೆಲವು ಟೆಸ್ಟ್ಗಳನ್ನು ನೋಡಿಕೊಂಡು ಅವರನ್ನು ಪರೀಕ್ಷಿಸಿದ ನಂತರ
ಕೆಲವು ಟೆಸ್ಟ್ಗಳು ಯಾವುದೆಲ್ಲ ಅಗತ್ಯ ಇರ್ತದೆ ಅಂತ ಹೇಳಿದರೆ, ಪ್ರಧಾನವಾಗಿ ಮೇಯ್ನಾಗಿ ಅವೈಲಬಿಲಿಟಿ ಇರುವಂಥದ್ದು ಇ ಸಿ ಜಿ. ಇ ಸಿ ಜಿಯದ್ದು ಮೇಯ್ನಾಗಿ ಏನು ತಿಳಿಸ್ತದೆ ಅಂತ ಹೇಳಿದರೆ, ಮೇಯ್ನಾಗಿ ಮೊದಲಿಗೆ ಗೊತ್ತಾಗೋದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವಾ ಅಂತ. ಎರಡನೇದು ಹಾರ್ಟಿದ್ದು ಎದೆ ಬಡಿತ ಜಾಸ್ತಿ ಇದೆಯಾ ಕಡಿಮೆ ಆಗಿದೆಯಾ ಅಂತ. ಈ ಎಲ್ಲ ಇ ಸಿ ಜಿ ನಾವು ಹೋಗಿ ರೆಸ್ಟಿಂಗ್ ಇ ಸಿ ಜಿ ಅಂತೇನು ಹೇಳ್ತೇವೆ, ನಾವು ಸುಮ್ಮನೆ ಇರುವಾಗ ಹೀಗೆ ಹೋಗಿ ಮಾಡುವಂಥ ಇ ಸಿ ಜಿಯಲ್ಲಿ ಆ ಟೈಮಲ್ಲಿ ನಿಮಗೆ ಎದೆ ನೋವು ಇದ್ದು ಹೃದಯಾಘಾತ ಆಗಿದ್ದರೆ ಮಾತ್ರ ಅದರಲ್ಲಿ ಗೊತ್ತಾಗ್ತದೆ. ಸೊ ಹೃದಯ ಬಡಿತ ಜಾಸ್ತಿ ಇರೋದಿರ್ಬೋದು, ಕಡಿಮೆ ಆಗಿರೋದು ಅದರಲ್ಲಿ ಗೊತ್ತಾಗ್ತದೆ. ಆದರೆ ಇ ಸಿ ಜಿ ಒಂದು ಸಲ ನಾರ್ಮಲ್ ಇದೆ ಅಂದ ಕೂಡಲೇ ಅದು ನೀವು ಎಲ್ಲ ಸರಿ ಇದ್ದೀರಿ, ನಾರ್ಮಲ್ ಇದ್ದೀರಿ ಅಂತ ಅಂದ್ಕೊಳ್ಳೋದು ಅದು ತಪ್ಪು ಕಲ್ಪನೆ ಆಗಿರ್ತದೆ. ಇ ಸಿ ಜಿಯಲ್ಲಿ ನಿಮಗೆ ಮೇಜರಾಗಿ ತೊಂದರೆ ಆಗುವವರೆಗೆ ನಾರ್ಮಲ್ ಬರಲಿಕ್ಕೆ ಸಾಧ್ಯತೆ ಇದೆ. ಹೃದಯಾಘಾತ ಆಗುವ ಅರ್ಧ ಗಂಟೆ ಮೊದಲು ಸಹ ಇ ಸಿ ಜಿ ನಾರ್ಮಲ್ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಇ ಸಿ ಜಿ ಮಾಡಿಕೊಂಡು ನಾನು ನಾರ್ಮಲ್ ಇದ್ದೇನೆ ಅಂತ ಅಂದ್ಕೊಳ್ಳೋದು ಸರಿಯಲ್ಲ. ಸೊ ಏನು ಮಾಡಬೇಕು ಆವಾಗ? ಬೇರೆ ಟೆಸ್ಟ್ ಇರುವಂಥದ್ದು ಹಾರ್ಟಿದ್ದು ಸ್ಕ್ಯಾನು, ಅದಕ್ಕೆ ಇಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ. ಸೊ ಇಕೋಕಾರ್ಡಿಯೋಗ್ರಫಿ ಮಾಡಿದಾಗ ಅದರಲ್ಲಿ ಗೊತ್ತಾಗ್ತದೆ ಹಾರ್ಟಿದ್ದು ಏನು ಮಸಲಿಗೆ ಡ್ಯಾಮೇಜ್ ಆಗಿದೆಯಾ, ಹೃದಯ ಕವಾಟಗಳಲ್ಲೇನಾದರೂ ತೊಂದರೆ ಇದೆಯಾ, ಅದು ಇಕೋಕಾರ್ಡಿಯೋಗ್ರಾಮ್ ಮಾಡಿದರೆ ಗೊತ್ತಾಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು ಹಾಗಾದರೆ? ಹೃದಯದ ಬಗ್ಗೆ ಕರೆಕ್ಟಾಗಿ ಅಂದರೆ ಗೊತ್ತಾಗಬೇಕು ಅಂತ ಹೇಳಿದರೆ ಟ್ರೆಡ್ಮಿಲ್ ಟೆಸ್ಟ್, ಅಂದರೆ ಈಗ ಟ್ರೆಡ್ಮಿಲಲ್ಲಿ ಓಡಿ ಅದರಲ್ಲಿ 3ರಿಂದ 4 ಸ್ಟೇಜಸ್ಸಲ್ಲಿ ಓಡಿ ಇ ಸಿ ಜಿ ಮಾಡುವಂಥದ್ದು, ರನ್ನಿಂಗ್ ಮಾಡಿಕೊಂಡು ಇ ಸಿ ಜಿ ಮಾಡುವಂಥದ್ದು ಹೃದಯಾಘಾತ ಆಗುವುದಕ್ಕಿಂತ ತುಂಬ ಮುಂಚೆ ಏನು ಅದು ನಾನು 70% ಮೇಲ್ಗಡೆ ಬ್ಲಾಕ್ ಇದ್ದರೆ ಇರಬೇಕಾಗ್ತದೆ ಗೊತ್ತಾಗಲಿಕ್ಕೆ ಅಂತ ಹೇಳಿದ್ದೆಲ್ಲ. ಸೊ ಎಲ್ಲ ವ್ಯಕ್ತಿಗಳು ಯಾರಿಗೆ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ತಿಳುವಳಿಕೆ ಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಅವರು ಈ ಟೆಸ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳ್ತೇವೆ. ಟ್ರೆಡ್ಮಿಲಲ್ಲಿ ಓಡಿ ಇ ಸಿ ಜಿ ಮಾಡುವಂಥ ಇದು ಪರೀಕ್ಷೆ ಅತ್ಯಗತ್ಯವಾಗಿರ್ತದೆ. ಯಾರಿಗೆ ಓಡಲಿಕ್ಕೆ ಸಾಧ್ಯತೆ ಇದೆಯೋ ಅವರೆಲ್ಲ ಕಡಿಮೆ 35 ವರ್ಷದಿಂದ ಸ್ಟಾರ್ಟ್ ಮಾಡಿಕೊಂಡು ಅವರು ಈ ಟ್ರೆಡ್ಮಿಲ್ ಟೆಸ್ಟನ್ನು ಮಾಡಿಸಿಕೊಂಡು, ಟ್ರೆಡ್ಮಿಲ್ ಟೆಸ್ಟ್ ನಾರ್ಮಲ್ ಇದ್ದರೆ ಸೊ 95% ಚಾನ್ಸ್ ನಿಮಗೆ ನಿಮ್ಮ ಹೃದಯದಲ್ಲಿ ಏನು ತೊಂದರೆ ಇರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಬೋದು. ವಿದೌಟ್ ಟ್ರೆಡ್ಮಿಲ್ ಟೆಸ್ಟ್ ನಾವು ನಾರ್ಮಲ್ ಇದೆ ಅಂತ ಹೇಳ್ಕೊಳ್ಳೋದು ಕಷ್ಟ ಆಗ್ತದೆ. ನೆಕ್ಸ್ಟ್ ಬೇರೆ ಇರುವಂಥದ್ದು ಹಾರ್ಟ್ ಅಟ್ಯಾಕ್ ಆದಂತಹ ಆಗೋ ಟೈಮಲ್ಲಿ ಮಾಡುವಂಥದ್ದು ಆ್ಯಂಜಿಯೋಗ್ರಾಮ್. ಆ್ಯಂಜಿಯೋಗ್ರಾಮ್ 2 ಥರ ಇದೆ. ಸಿ ಟಿ ಆ್ಯಂಜಿಯೋಗ್ರಾಮ್ ಇದೆ, ಕನ್ವೆನ್ಷನಲ್ ಆ್ಯಂಜಿಯೋಗ್ರಾಮ್ ಇದೆ. ಹಾಗೆ ಇದೆಲ್ಲ ನಾರ್ಮಲ್ ಆಗಿ ಮಾಡುವಂತಹ ಟೆಸ್ಟ್ಗಳು. ಇನ್ನೂ ಅನೇಕ ಟೆಸ್ಟ್ಗಳಿದ್ದಾವೆ. ಇದು ಅತ್ಯಗತ್ಯವಾಗಿರುವಂತಹ ಟೆಸ್ಟ್ಗಳು. ಸರ್, ಈಗ ಆಂಜಿಯೋಗ್ರಾಮ್ ಬಗ್ಗೆ ಹೇಳಿದ್ರಿ. ಯಾವ ಏಜ್ನವರು ಆಂಜಿಯೋಗ್ರಾಮ್ ಅನ್ನ ಮಾಡಬೇಕು, ಇದರ ಬಗ್ಗೆ ಹೇಳ್ತೀರಾ? ನೋಡಿ, ಈಗ ಆಂಜಿಯೋಗ್ರಾಮ್ ಅಂತ ಹೇಳೋದು ನಮ್ಮ ಹೃದಯದ ಹಾರ್ಟಿಗೆ ಸಂಬಂಧಪಟ್ಟ ಪ್ರಧಾನ ಕಾಯಿಲೆ ಏನು ಹಾರ್ಟ್ ಅಟ್ಯಾಕ್ ಅಂತ ಜನಸಾಮಾನ್ಯರಲ್ಲಿ ಯಾವುದು ಏನು ಭಯ ಇರ್ಬೋದು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇರ್ಬೋದು. ಅದು ಪಾರ್ಟ್ ಆಫ್ ಮೇನ್ ಡಯಾಗ್ನೋಸಿಸ್ಗೆ ಹೆಲ್ಪ್ ಮಾಡುವಂತಹ ಚಿಕಿತ್ಸಾ ಪರೀಕ್ಷಾ ಕ್ರಮ ಆಗಿರ್ತದೆ ಆಂಜಿಯೋಗ್ರಾಮ್. ಸೊ ಈಗ ಆಂಜಿಯೋಗ್ರಾಮ್ ಯಾರು ಮಾಡಿಸ್ಬೇಕು? ಈಗ ಹೋದು ಎಲ್ಲರಿಗೆ ಆಂಜಿಯೋಗ್ರಾಮ್ ಮಾಡಿಸ್ಬೋದೇ? ಇಲ್ಲ. ಆಂಜಿಯೋಗ್ರಾಮ್ ಮಾಡಿಸೋದಕ್ಕೆ ನಾವು ಕಾರ್ಡಿಯಾಲಜಿಸ್ಟ್ ಅವರಿಗೆ ಪ್ರಿಲಿಮಿನರಿ ಟೆಸ್ಟ್ ಎಲ್ಲ ಮಾಡಿಸಿಕೊಂಡು ಅವರಿಗೆ ತೊಂದರೆ ಇದೆ ಅಂತ ಕನ್ಫರ್ಮ್ಡ್ ಇಲ್ಲದಿದ್ದರೂ ಸಹ ಅದರಲ್ಲಿ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದ್ದವಂಥವರಿಗೆ ಆಂಜಿಯೋಗ್ರಾಮ್ ಮಾಡ್ತೇವೆ. ಸೊ ಈಗ ಆಂಜಿಯೋಗ್ರಾಮ್ ಮಾಡೋ ಮೊದಲು ಅವರ ರೋಗಿಗೆ ಕೆಲವು ಇ ಸಿ ಜಿಯಿಂದ ಹಿಡಿದು ಇಕೋಕಾರ್ಡಿಯೋಗ್ರಾಮ್ ಇರ್ಬೋದು, ಆಲ್ರೆಡಿ ಹೇಳಿದಾಗೆ ಟ್ರೆಡ್ಮಿಲ್ ಟೆಸ್ಟ್ ಇರ್ಬೋದು, ಇದೆಲ್ಲ ಮಾಡಿಸಿಕೊಂಡ ಮೇಲೆ ಅದರಲ್ಲಿ ಅದರ ರಿಸಲ್ಟ್ಸ್ನ ಮೇಲೆ ನಾವು ತೀರ್ಮಾನ ಮಾಡ್ತೇವೆ. ಸೊ ಯಾವುದೇ ವ್ಯಕ್ತಿಗೆ ಎದೆ ನೋವು ಬಂದಾಗ ಎದೆ ನೋವಿನ ತೀವ್ರತೆಯನ್ನು ನೋಡಿಕೊಂಡು ಆ ಎದೆ ನೋವು ಯಾವ ಟೈಪಲ್ಲಿ ಇದೆ, ನಾನು ಆಲ್ರೆಡಿ ಹೇಳಿದಾಗೆ ಸೆಂಟ್ರಲ್ಲಿ ಇದೆಯಾ, ಒಂದು ಮಿನಿಮಮ್ ಒಂದು 5ರಿಂದ 10 ನಿಮಿಷದವರೆಗೆ ಬರ್ತಿದೆಯಾ, ನಡೆಯುವಾಗ ನೋವು ಬರ್ತಾ ಇದೆಯಾ, ಯಾವ ಥರ ಇದೆ ಅಂತೆಲ್ಲ ನೋಡಿಕೊಂಡು ಸೊ ಅವರಿಗೆ ಒಂದು ಇ ಸಿ ಜಿ ಮಾಡ್ತಿದ್ದೇವೆ. ಇ ಸಿ ಜಿ ಮಾಡಿ ಅದರಲ್ಲಿ ನಾರ್ಮಲ್ ಅಂತ ಬಂದರೆ ಇಕೋಕಾರ್ಡಿಯೋಗ್ರಾಮ್ ಜೊತೆಗೆ ಕನ್ಫರ್ಮ್ ಮಾಡಿಕೊಂಡು, ಇಕೋಕಾರ್ಡಿಯೋಗ್ರಾಮಲ್ಲೂ ಸಹ ಹಾರ್ಟಿಗೆ ಬ್ಲಾಕ್ ಇರುವಾಗ ಹೃದಯಕ್ಕೆ ಡ್ಯಾಮೇಜ್ ಆಗುವವರೆಗೆ ಇಕೋಕಾರ್ಡಿಯೋಗ್ರಾಮ್ ಇರ್ಬೋದು, ಇ ಸಿ ಜಿ ಇರ್ಬೋದು, ನಾರ್ಮಲ್ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಎದೆ ನೋವು ಅಂತ ಬಂದಾಗ ವ್ಯಕ್ತಿಗೆ ಇನ್ನೂ ಒಂದು ಟೆಸ್ಟ್ ಇದೆ, ಬ್ಲಡ್ ಟೆಸ್ಟಲ್ಲಿ ಟೆಸ್ಟ್ ಮಾಡಿ ನೋಡ್ತೇವೆ. ಅದಕ್ಕೆ ಟ್ರೋಪೋನಿನ್ ಟೆಸ್ಟ್ ಅಂತ, ಕಾರ್ಡಿಯಾಕ್ ಎನ್ಸೈಮ್ಸ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಟ್ರೋಪೋನಿನ್ ಅಂದರೆ ಹಾರ್ಟಿನ ಮಸಲಿಗೆ ಏನಾದರೂ ಬ್ಲಾಕಿಂದಾಗಿ ಡ್ಯಾಮೇಜ್ ಆಗಿದೆಯಾ ಅಂತ ನೋಡ್ತೇವೆ. ಈಗ ಹೃದಯಾಘಾತದಲ್ಲಿ ಅದರ ಪರ್ಸೆಂಟೇಜ್ ಬ್ಲಾಕ್ ಮೇಲೆ ಅದರ ಟೈಪ್ಸಲ್ಲಿ ಕೆಲವು ಟೈಪ್ಸ್ಗಳು ಇರ್ತವೆ. ಇ ಸಿ ಜಿ ಇಕೋಕಾರ್ಡಿಯೋಗ್ರಾಮ್ ನಾರ್ಮಲ್ ಇದ್ರೂ ಹಾರ್ಟಿಗೆ ತೊಂದರೆ ಆಗಲಿಕ್ಕೆ ಚಾನ್ಸಸ್ ಇದೆ. ಅದು ಕಾರ್ಡಿಯಾಕ್ ಎನ್ಸೈಮ್ಸ್ ಅಂತ ಬ್ಲಡ್ ಟೆಸ್ಟಲ್ಲಿ ಟ್ರೋಪೋನಿನ್ ಟೆಸ್ಟ್ ಮಾಡ್ಕೊಂಡು ನೋಡ್ತೇವೆ. ಸೊ ಇದು ಟ್ರೋಪೋನಿನ್ ಟೆಸ್ಟಲ್ಲಿ ಜಾಸ್ತಿ ಬಂದರೆ, ಅದರಲ್ಲಿ ಏನು ತೊಂದರೆ ಇದೆ ಅಂತ ಬಂದರೆ
ಅವರಿಗೆ ಅಟ್ಯಾಕ್ ಆಗಿದೆ ಅಂತ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಇರುವಂಥ ಟೆಸ್ಟ್ ಇರ್ತದೆ. ಸೊ ಆವಾಗ ಅಂಥ ವ್ಯಕ್ತಿಗೆ ಆಂಜಿಯೋಗ್ರಾಮ್ ಖಂಡಿತವಾಗಿಯೂ ಮಾಡಬೇಕಾಗ್ತದೆ. ಸೊ ಇದು ಎರಡನೇದು ಏನಂತ ಹೇಳಿದರೆ, ಈಗ ಎದೆ ನೋವು ಬಂದು ಇ ಸಿ ಜಿ ಮಾಡಿದಾಗ ಅದರಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ, ಇಕೋಕಾರ್ಡಿಯೋಗ್ರಫಿಯಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ ಅಂಥವರಿಗೆ ಆಂಜಿಯೋಗ್ರಾಮ್ ಮಾಡಿಸಬೇಕಾಗ್ತದೆ. ಮೂರನೇದು ಏನಂತ ಹೇಳಿದರೆ, ಇದು ಎಲ್ಲ ಇವನ್ ಆಂಜಿಯೋಗ್ರಾಮ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಇ ಸಿ ಜಿ ಇರ್ಬೋದು, ಇಕೋಕಾರ್ಡಿಯೋಗ್ರಫಿ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಇದು 3 ನಾರ್ಮಲ್ ಬರಲಿಕ್ಕೆ ಚಾನ್ಸಸ್ ಇದೆ. ಅಂಥ ವ್ಯಕ್ತಿಯಲ್ಲಿ ನಾವು ಟ್ರೆಡ್ಮಿಲ್ ಟೆಸ್ಟ್, ರನ್ನಿಂಗ್ ಟೆಸ್ಟ್ ಅಂದರೆ ಟ್ರೆಡ್ಮಿಲ್ ಟೆಸ್ಟಲ್ಲಿ ನೋಡಿ, ಟ್ರೆಡ್ಮಿಲ್ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಅಂತಹ ವ್ಯಕ್ತಿಗೆ ಆಂಜಿಯೋಗ್ರಾಮಿನ ಅವಶ್ಯಕತೆ ಇದೆ. ಸೊ ಇ ಸಿ ಜಿಯಲ್ಲಿ ತೊಂದರೆ ಬಂದವರು ಇರ್ಬೋದು, ಇಕೋಕಾರ್ಡಿಯೋಗ್ರಫಿಯಲ್ಲಿ ತೊಂದರೆ ಕಾಣಿಸಿಕೊಂಡದ್ದು, ಇಲ್ಲದಿದ್ದರೆ ಬ್ಲಡ್ ಟೆಸ್ಟ್ ಟ್ರೋಪೋನಿನ್ ಜಾಸ್ತಿ ಇದ್ದವರಲ್ಲಿ, ಇಲ್ಲದ್ರೆ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬಂದವರಲ್ಲಿ ಆಂಜಿಯೋಗ್ರಾಮ್ ಮಾಡಿಸುವ ಅತ್ಯವಶ್ಯಕತೆ ಇದೆ. ಅವಶ್ಯಕತೆಗಿಂತ ಅತ್ಯವಶ್ಯಕ, ಅವರಿಗೆ ಕಂಪಲ್ಸರಿಯಾಗಿ ಆಂಜಿಯೋಗ್ರಾಮ್ ಮಾಡಿಸಬೇಕಾಗ್ತದೆ. ಆಂಜಿಯೋಗ್ರಾಮಲ್ಲಿ ನಾನು ಹೇಳಿದಾಗೆ 2 ಥರ ಇದೆ. ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಅಂತ ಇದೆ. ಸಿ ಟಿ ಸ್ಕ್ಯಾನ್ ಮಾಡಿಸಿಕೊಂಡು, ಸಿ ಟಿ ಸ್ಕ್ಯಾನಲ್ಲಿ ಸ್ಪೆಷಲ್ ಸಿ ಟಿ ಸ್ಕ್ಯಾನ್, ಅದು ಸಿ ಟಿ ಸ್ಕ್ಯಾನ್, ಸಿ ಟಿ ಆಂಜಿಯೋಗ್ರಾಮ್ ಅಂತ ಇದೆ, ಅದನ್ನು ಸಹ ಮಾಡಿಸಿಕೊಂಡು ರಕ್ತನಾಳದಲ್ಲಿ ಬ್ಲಾಕ್ ಇದೆಯಾ ಅಂತ ತಿಳುವಳಿಕೆ ಮಾಡ್ಬೋದು. ಈಗ ಸಿ ಟಿ ಸ್ಕ್ಯಾನ್ ಮಾಡುವಾಗ ಅವರು ಒಂದು ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತಾರೆ, ಕೆಲವು ಸ್ಕೋರಿಂಗ್ನ ಮೇಲೆ ಸಹ ರಿಸ್ಕ್ ಎಷ್ಟಿದೆ ಅಂತ ನೋಡಿಸ್ಕೊಂಡು ಅದರಿಂದ ಆಂಜಿಯೋಗ್ರಾಮ್ ಮಾಡಿಸಿಕೊಂಡು, ಸೊ ಸಿ ಟಿ ಆಂಜಿಯೋಗ್ರಾಮ್ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ತೊಂದರೆ ಇದೆ ಅಂತ ಕಂಡು ಬಂದಲ್ಲಿ ನಮ್ಮದು ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಅಂತ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇರ್ಬೋದು, ನಾನು ಆಲ್ರೆಡಿ ಅದು ನಮ್ಮ ರಕ್ತನಾಳದಲ್ಲಿ 3 ರಕ್ತನಾಳಗಳಿರ್ತವೆ. ಎಡಭಾಗದಲ್ಲಿ ಒಂದು ಪ್ರಧಾನ ರಕ್ತನಾಳ ಇದ್ದು ಅದು ಕವಲೊಡೆದು 2 ರಕ್ತನಾಳವಾಗ್ತದೆ. ಬಲಭಾಗದಲ್ಲಿ ಇನ್ನೊಂದು ರಕ್ತನಾಳ ಇರ್ತದೆ. ಯಾವುದೇ ರಕ್ತನಾಳದಲ್ಲಿ ಬ್ಲಾಕ್ ಬಂದರೂ ಸಹ ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಚಾನ್ಸಸ್ ಇದೆ. ನಾವೇನು ಮೇಯ್ನ್ ಜಾಸ್ತಿ ನೋವು ಬರಲಿಕ್ಕೆ ಯೂಶ್ವಲ್ ಆಗಿ ಒಂದು 100% ಬ್ಲಾಕ್ಸ್ ಇರ್ತದೆ, ಅದನ್ನು ಇಮಿಡಿಯೇಟಾಗಿ ತೆಗಿಬೇಕಾಗ್ತದೆ. ಸೊ ಇದು ಆಂಜಿಯೋಗ್ರಾಮ್ ಯಾರು ಮಾಡಿಸ್ಕೊಳ್ಬೇಕು ಅದು ನಾವು ಈ ಎಲ್ಲ ಇ ಸಿ ಜಿ, ಇಕೋ, ಟ್ರೆಡ್ಮಿಲ್ ಟೆಸ್ಟ್ ಹಾಗೂ ಬ್ಲಡ್ ಟೆಸ್ಟ್ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಈಗ ಪರೀಕ್ಷಾ ವಿಧಾನದ ಬಗ್ಗೆ ಹೇಳಿದ್ರಿ ಸರ್. ಈಗ ಹೃದ್ರೋಗ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಹೇಗೆ, ಅದರ ಚಿಕಿತ್ಸಾ ವಿಧಾನಗಳು ಯಾವುದೆಲ್ಲ? ಈಗ ನಾನು ಎಲ್ಲ ಹೃದ್ರೋಗಗಳನ್ನು ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ಆಲ್ರೆಡಿ ನಾನು ಹೇಳಿದ್ದೇನೆ. ಈಗ ನಾವು ಪ್ರಧಾನವಾಗಿ ಫೋಕಸ್ ಮಾಡ್ತಿರೋದು ಎಡಲ್ಟ್ಸ್, ಅಂದರೆ ಎಡಲ್ಟ್ಸಲ್ಲಿ ನಾವು ಈಗ ರಕ್ತನಾಳದ ತೊಂದರೆ ಇದ್ದು ಆಲ್ರೆಡಿ ಹೇಳಿದ್ದೇನೆ, ಬ್ಲಾಕ್ಸ್ ಬಂದರೆ ಬ್ಲಾಕ್ ಇದ್ದು ಆಂಜಿಯೋಗ್ರಾಮ್ ಮೂಲಕ ನಾವು ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಆಂಜಿಯೋಗ್ರಾಮ್ ಮಾಡಿದ ಮೇಲೆ ಬ್ಲಾಕ್ ಕಂಡುಹಿಡಿದ ಮೇಲೆ ಅದಕ್ಕಿರುವಂತಹ ಟ್ರೀಟ್ಮೆಂಟು ಆಂಜಿಯೋಪ್ಲಾಸ್ಟಿ ಅಂತ ಹೇಳಿದರೆ, ಯಾವುದು ಕೊಲೆಸ್ಟ್ರಾಲ್ ಶೇಖರಣೆಗೊಂಡು 70% ಮೇಲೆ ಬ್ಲಾಕ್ ಬಂದಾಗ ಅದಕ್ಕೆ ನಾವು ಸ್ಟೆಂಟನ್ನು ಅಳವಡಿಸುವುದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಅದು ಏನಂತ ಹೇಳಿದರೆ, ನಾವು ಸೇಮ್ ಆಂಜಿಯೋಗ್ರಾಮ್ ಮಾಡಿದ ಅದೇ ಯಾವ ಥರದ ಮಾಡಿರ್ತೇವೋ ಅದರಲ್ಲೇ ಅದರಿಂದ ಕಂಟಿನ್ಯೂಯೇಷನ್ ಟ್ರೀಟ್ಮೆಂಟ್ ಪಾರ್ಟ್ ಆಗಿ ನಾವು ಅದರ ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡಿಕೊಂಡು ಅದಕ್ಕೆ ಸ್ಟೆಂಟನ್ನು ಅಳವಡಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇದೆಲ್ಲ ಪರ್ಸೆಂಟೇಜ್ ಆಫ್ ಬ್ಲಾಕ್, ಯಾವ ಥರದ ಬ್ಲಾಕ್ ಇದೆ, ಎಷ್ಟು ಉದ್ದ ಇದೆ ಬ್ಲಾಕು, ಮತ್ತು ಯಾವ ಭಾಗದಲ್ಲಿದೆ ಬ್ಲಾಕು, ಅದರ ಮೇಲೆ ಆಂಜಿಯೋಪ್ಲಾಸ್ಟಿಗೆ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂತ ಡಿಸೈಡ್ ಮಾಡ್ತೇವೆ. ಕೆಲವು ಬ್ಲಾಕ್ಗಳಿಗೆ ಮೆಡಿಸಿನ್ಸ್ ಸಾಕಾಗ್ತದೆ, ಕೆಲವು ಬ್ಲಾಕ್ಗಳಿಗೆ ಸ್ಟೆಂಟಿನ ಅಳವಡಿಸುವ ಅವಶ್ಯಕತೆ ಇರ್ತದೆ. ಕೆಲವು ಸ್ಟೆಂಟ್ ಅಳವಡಿಸಲಿಕ್ಕೆ ಆಗದೇ ಇರುವಂತಹ ಟೈಮಲ್ಲಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಹೊಸ ರಕ್ತನಾಳಗಳನ್ನು ಜೋಡಿಸಿ ಬೈಪಾಸ್ ಸರ್ಜರಿ ಮಾಡಿಸಿಕೊಳ್ಬೇಕಾದ ಅವಶ್ಯಕತೆ ಬರ್ತದೆ. ಸೊ ಇದರ ಜೊತೆಗೆ ಬ್ಲಾಕಿಗೆ ನಾವು ಏನು ಬ್ಲಡ್ ಥಿನ್ನರ್ಸ್ ಇರಬೇಕು, ಬ್ಲಡ್ ಥಿನ್ನರ್ಸ್ ಇದ್ದಾವೆ, ಅದರ ಜೊತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ಸ್ ಇದ್ದಾವೆ, ಅದನ್ನು ಸಹ ಇದರ ಜೊತೆಗೆ ಇಲ್ಲದೆ ಕೊಡಬೇಕಾಗ್ತದೆ. ಬ್ಲಡ್ನಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡಿಸುವಂತಹ ಮೆಡಿಸಿನ್ಸ್ ಇದೆ, ಅದನ್ನು ಕೊಡಬೇಕಾಗ್ತದೆ. ಇದು ರಕ್ತನಾಳದಲ್ಲಿರುವ ತೊಂದರೆಗೆ ಟ್ರೀಟ್ಮೆಂಟ್, ಅದು ಮೆಡಿಸಿನ್ಸು, ಇಲ್ಲದ್ರೆ ಸ್ಟೆಂಟಿಂಗು, ಇಲ್ಲದ್ರೆ ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ ಮಾಡುವಂಥದ್ದು ಇರ್ತದೆ. ಎರಡನೇದು ನಾನು ಅಂತ ಹೇಳ್ತಿದ್ದೆ ಅಂದರೆ, ಹೃದಯದ ಸ್ನಾಯುಗಳಲ್ಲಿ ವೈಫಲ್ಯ, ಹಾರ್ಟ್ ಫೇಲ್ಯೂರಿಗೆ ಏನು ಮಾಡ್ಬೋದು ಅಂತ. ಹಾರ್ಟ್ ಫೇಲ್ಯೂರಲ್ಲಿ ಮಾಡಿದಾಗ ಮೇಯ್ನಾಗಿ ಹಾರ್ಟ್ ಪಂಪಿಂಗ್ ಕೆಲಸ ಮಾಡುವ ಶಕ್ತಿ ಕಡಿಮೆ ಆಗಿರ್ತದೆ. ಆವಾಗ ಹೃದಯಕ್ಕೆ ಜಾಸ್ತಿ ಲೋಡ್ ಬೀಳದಂತೆ ನೋಡಿಕೊಳ್ಳುವಂಥದ್ದು ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಕಾಲಲ್ಲಿ ನೀರು ಬರುವುದಿರ್ಬೋದು, ಮಲಗುವಾಗ ದಮ್ಮು ಬರೋದಿರ್ಬೋದು, ಎದ್ದು ಕೂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಅಂಥ ಟೈಮಲ್ಲಿ ಅದಕ್ಕೂ ಸಹ ಮೆಡಿಸಿನ್ಸ್ ಇದೆ. ಸೊ ಆ ಹೃದಯದಲ್ಲಿ ಪಂಪ್ ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಈ ಹಾರ್ಟಿನ ಬ್ಲಡ್ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಬಂದಿದ್ದಿರ್ಬೋದು. ಆವಾಗ ಅಂಥವರಿಗೆ ಆಂಜಿಯೋಗ್ರಾಮ್ ಮಾಡಿಕೊಂಡು ಆ ಬ್ಲಾಕ್ ಏನಾದರೂ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಬೇಕಾಗ್ತದೆ.
ಇಲ್ಲದಿದ್ದರೆ ಕೆಲವೊಮ್ಮೆ ಹಾರ್ಟಿನ ಮಸಲಿಗೆ ಇನ್ಫೆಕ್ಷನ್ ಏನಾದರೂ ವೈರಲ್ ಇನ್ಫೆಕ್ಷನ್ ಬಂದಾಗ ಆವಾಗ ಸಹ ಹಾರ್ಟಿದ್ದು ಪಂಪಿಂಗ್ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಅದರ ನೋಡಿಕೊಂಡು ಅದನ್ನು ಚಿಕಿತ್ಸೆ ಅದಕ್ಕೆ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಹೃದಯದ ಪಂಪಿಂಗ್ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಮೆಡಿಸಿನ್ಸ್ ಇದ್ದಾವೆ, ಆ ಮೆಡಿಸಿನ್ಸ್ ಬೇಕಾಗ್ತದೆ. ಕೆಲವು ಜನರಲ್ಲಿ ಈ ಹಾರ್ಟ್ನ ಪಂಪಿಂಗ್ ಜಾಸ್ತಿ ಮಾಡಲಿಕ್ಕೆ ಸ್ಪೆಷಲ್ ಸಾಧನವನ್ನು ಅಳವಡಿಸಬೇಕಾಗ್ತದೆ. ಪೇಸ್ ಮೇಕರ್ ಥರದ ಒಂದು ಸಾಧನ ಅಳವಡಿಸಬೇಕಾಗ್ತದೆ. ಕಾರ್ಡಿಯೋ ರೀಸಿಂಕ್ರೊನೈಸೇಷನ್ ಥೆರಪಿ ಅಂತ ಹೇಳ್ತೇವೆ, ಅದರ ಅವಶ್ಯಕತೆ ಇರುತ್ತದೆ. ಕೆಲವರಿಗೆ ICD ಎನ್ನುವಂಥ ಇನ್ನೊಂದು ಸಾಧನದ ಅವಶ್ಯಕತೆ ಬರ್ತದೆ. ಸೊ ಇದು ಕೆಲವು ವಿಧಾನಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಇದು ಹೃದಯದ ವೈಫಲ್ಯಕ್ಕೆ. ಮೂರನೆಯದ್ದು ನಾನು ಹೇಳಿದ್ದು ಹೃದಯದ ಕವಾಟಗಳಲ್ಲಿ ಚಿಕ್ಕದಾಗಿದ್ದರೆ, ಇಲ್ಲದಿದ್ದರೆ ಹೃದಯದಲ್ಲಿ ಕವಾಟಗಳಲ್ಲಿ ಲೀಕ್, ಅದು ಯಾವಾಗ ಕ್ಲೋಸ್ ಆಗಬೇಕು ಆವಾಗ ಸರಿಯಾಗಿ ಕ್ಲೋಸ್ ಆಗದಿದ್ದರೆ ಅದರಲ್ಲಿ ರಿಗರ್ಜಿಟೇಷನ್ ಅಂದರೆ ಬ್ಲಡ್ ಮುಂದೆ ಕವಾಟಗಳು ಯಾಕೆ ಇರೋದು ಅಂತ ಹೇಳಿದ್ರೆ ಒಂದು ಡೈರೆಕ್ಷನಲ್ಲಿ ಬ್ಲಡ್ ಮೂವ್ ಆಗಲಿಕ್ಕೆ ಇರುವಂಥದ್ದು. ಸೊ ಆವಾಗ ಹೃದಯದ ಕವಾಟಗಳು ಚಿಕ್ಕದಾಗಿದ್ದಾಗ ಬ್ಲಡ್ ಮುಂದೆ ಹೋಗಲಿಕ್ಕೆ ಆಗದೆ ಅದರಿಂದ ಸಹ ತೊಂದರೆ ಬರ್ತದೆ. ಆ ಟೈಮಲ್ಲಿ ಆ ಕವಾಟಗಳನ್ನು ಚೇಂಜ್ ಮಾಡುವಂಥದ್ದು, ರಿಪ್ಲೇಸ್ಮೆಂಟ್ ಇರ್ಬೋದು, ಆ ಸರ್ಜರಿ ಅದೆಲ್ಲ ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥದ್ದು ಇರ್ತದೆ, ಅದಿರ್ಬೋದು. ಇಲ್ಲದಿದ್ದರೆ ಓಪನ್ ಹಾರ್ಟ್ ಸರ್ಜರಿ ಮಾಡದೇ ಸಹ ಈಗ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳಿದ್ದಾವೆ, ಅದರ ಅವಶ್ಯಕತೆ ಇದೆ. ಮೇಯ್ನಾಗಿ ಆ ಹೃದಯ ಕವಾಟ ಚಿಕ್ಕದಿರ್ಬೋದು, ಇಲ್ಲದ್ರೆ ದೊಡ್ಡ ಲೀಕೇಜ್ ಇರ್ಬೋದು, ಅದನ್ನು ಸರಿಪಡಿಸಬೇಕಾಗ್ತದೆ. ಇಲ್ಲದಿದ್ದರೆ ಅದರಿಂದ ಸಹ ಉಸಿರಾಟ ತೊಂದರೆ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಮೂರನೇದು ಏನಂತ ಹೇಳಿದೆ, ಹಾರ್ಟಿದ್ದು ಹೃದಯ ಬಡಿತ ಜಾಸ್ತಿ ಆಗೋದಿರ್ಬೋದು, ಕಡಿಮೆ ಆಗೋದಿರ್ಬೋದು. ನಾರ್ಮಲಾಗಿ ಕಡಿಮೆ ಆಗುವ ಸಾಧ್ಯತೆ ಇದೆ. ವಯಸ್ಕರಲ್ಲಿ ಇದು ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೃದಯ ಬಡಿತ 30 ಇರ್ಬೋದು, 40 ಇರ್ಬೋದು. ಆ ಟೈಮಲ್ಲಿ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಅವರಿಗೆ ತಲೆ ಸುತ್ತಿರ್ಬೋದು, ಅವರಿಗೆ ಪ್ರಜ್ಞೆ ತಪ್ಪುವಂತಹ ತೊಂದರೆ ಬರಲಿಕ್ಕೆ ಸಾಧ್ಯತೆ ಇದೆ. ಅಂಥವರಿಗೆ ಕೃತಕ ಪೇಸ್ ಮೇಕರ್ ಅಳವಡಿಸುವಂತಹ ಚಿಕಿತ್ಸೆ ಇದೆ. ಸೊ ಅದನ್ನು ಅಳವಡಿಸುವುದರಿಂದ ಹೃದಯದ ಬಡಿತವನ್ನು 60ರಿಂದ ಮೇಲೆ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ. ಅವರಿಗೆ ಆಗುವಂಥ ಕತ್ತಲೆ ಬರುವುದಿರ್ಬೋದು, ಪ್ರಜ್ಞಾಹೀನತೆ ಆಗುವಂಥ ಸಾಧ್ಯತೆಗಳನ್ನು ಕಡಿಮೆ ಮಾಡಲಿಕ್ಕೆ ಪೇಸ್ ಮೇಕರ್ ಅಂತ ಚಿಕಿತ್ಸೆ ಮಾಡ್ತೇವೆ. ಸರ್, ಈಗ ಹೇಳಿದ್ರಿ ನೀವು ಆಂಜಿಯೋಪ್ಲಾಸ್ಟಿ ಆಯಿತು ಅಥವಾ ಓಪನ್ ಹಾರ್ಟ್ ಸರ್ಜರಿ ಆಯಿತು, ಅದರ ಬಗ್ಗೆ ರೋಗಿಯಾದವರು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು? ಈಗ ಈ ಚಿಕಿತ್ಸೆ ಆದಮೇಲೆ ಈಗ ಏನಾಗ್ತದೆ, ಆಂಜಿಯೋಪ್ಲಾಸ್ಟಿ ಆದಮೇಲೆ ಅವರಿಗೆ ಅವರು ಬ್ಲಡ್ ಥಿನ್ನರ್ ಇದೆ, ಬ್ಲಡ್ ಥಿನ್ನರನ್ನು ಅವರು ಕಂಟಿನ್ಯೂ ಆಗಿ ತಗೊಳ್ಬೇಕಾಗ್ತದೆ. ಈಗ ಪ್ರಧಾನವಾಗಿ ಆಂಜಿಯೋಪ್ಲಾಸ್ಟಿ ಆದಮೇಲೆ ಅವರು ಯಾವ ಚಟುವಟಿಕೆ ಮಾಡ್ಬೋದು ಅಂತ ಎಲ್ಲರ ಹತ್ರ ಅದೊಂದು ಸಂಶಯ ಇರ್ತದೆ, ಅವರು ಮೊದಲಿನ ಹಾಗೆ ಕೆಲಸ ಮಾಡಲಿಕ್ಕೆ ಆಗ್ತದಾ ಇಲ್ವಾ ಅಂತ. ಖಂಡಿತವಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದವರು ಇಮಿಡಿಯೇಟಾಗಿ ನೆಕ್ಸ್ಟ್ ಡೇಯಿಂದ ಸಹ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬೆಡ್ ರೆಸ್ಟ್ ಎನ್ನುವುದು ನಾವು ಯೂಶ್ವಲಿ ಸಜೆಸ್ಟ್ ಮಾಡುವುದಿಲ್ಲ. ಯಾರಿಗೆ ಹಾರ್ಟಿದ್ದು ಆಲ್ರೆಡಿ ಡ್ಯಾಮೇಜ್ ಆಗಿ ಹಾರ್ಟಿದ್ದು ಪಂಪಿಂಗ್ ಕಡಿಮೆ ಆಗಿದೆ ಅಂಥವರಿಗೆ ಮಾತ್ರ ಯಾವ ಕೆಲಸಗಳನ್ನು ಅವ್ರು ಮಾಡಲಿಕ್ಕೆ ಆಗ್ತದೆ ಅಂಥ ಕೆಲಸಗಳನ್ನು ಮಾಡ್ಬೋದು. ಅಂಥವರಿಗೆ ಹೃದಯದ ಪಂಪಿಂಗ್ ಕಮ್ಮಿ ಇದ್ದರೆ ಮಾತ್ರ ಅವರಿಗೆ ಏರು ಹತ್ತುವಾಗ ಉಸಿರಾಟ ತೊಂದರೆ ಇರ್ಬೋದು, ಉಸಿರಾಡಲಿಕ್ಕೆ ಕಷ್ಟ ಆಗುವುದೆಲ್ಲ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಯಾರಿಗೆ ಏನು ತೊಂದರೆ ಇಲ್ಲ ಅಂದರೆ ಯಾವುದು ಬೆಡ್ ರೆಸ್ಟ್ ಯಾರಿಗೂ ಅವಶ್ಯಕತೆ ಇಲ್ಲ, ಅವರು ಯಾವುದೇ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು. ಆದರೆ ರೆಗ್ಯುಲರ್ ಆಗಿ ಏನು ವೈದ್ಯರು ಹೇಳಿದಂತಹ ಮೆಡಿಸಿನ್ಸ್ ಇದೆಯಲ್ಲ ಅದನ್ನು ಕಂಟಿನ್ಯೂಸ್ ಆಗಿ ಅವರು ತಗೊಳ್ಬೇಕಾಗ್ತದೆ. ಯಾರಿಗೂ ಬೆಡ್ ರೆಸ್ಟಿನ ಅವಶ್ಯಕತೆ ಇಲ್ಲ, ಯಾವುದೇ ಆ್ಯಕ್ಟಿವಿಟೀಸನ್ನು ಅವರು ಮಾಡ್ಬೋದು. ಎಲ್ಲಿ ಬೇಕಾದರೂ ಅವರು ಟ್ರಾವೆಲ್ ಮಾಡೋದರಲ್ಲಿ ಏನೂ ನಿರ್ಬಂಧ ಇಲ್ಲ. ಅವರು ಯಾವುದೇ ವಿಧದ ವಾಹನ, ಇದರಲ್ಲಿ 2 ವೀಲರ್ಸ್ ನಾವು ಯೂಶ್ವಲಿ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕೆಂದರೆ ಏನಾದರೂ ತೊಂದರೆ ಆಗಿ ಬ್ಲಡ್ ಥಿನ್ನರ್ ತಗೊಳ್ಳುವಾಗ ಏನಾದರೂ ತಾಗಿಸಿಕೊಂಡ್ರೆ ಅದರಲ್ಲಿ ಬ್ಲೀಡಿಂಗ್ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ. ಸ್ಟೆಂಟಿಂಗ್ ಅಳವಡಿಸಿ 1 ವರ್ಷದವರೆಗೆ ಅವರಿಗೆ ಯಾವುದೇ ಮಾತ್ರೆಗಳನ್ನು ನಿಲ್ಲಿಸಲಿಕ್ಕೆ ಕಷ್ಟ ಆಗ್ತದೆ. ಆದ ಕಾರಣ ಸ್ಟಾರ್ಟಿಂಗ್ ಡೇಸಲ್ಲಿ ಅವರಿಗೆ ತಲೆ ಸುತ್ತು ಬರುವಂಥ ಸಾಧ್ಯತೆ ಇರುವ ಕಾರಣ 2 ವೀಲರ್ಸ್ ಅವರು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಇಲ್ಲದಿದ್ದರೆ ಅವರು ಯಾವುದೇ ಕೆಲಸ ಮಾಡೋದಿರ್ಬೋದು, ಭಾರ ಎತ್ತುವುದಿರ್ಬೋದು, ಬೆಂಡ್ ಮಾಡೋದಿರ್ಬೋದು, ಯಾವುದೇ ಕೆಲಸ ಮಾಡಲಿಕ್ಕೆ ಏನೂ ನಿರ್ಬಂಧವಿಲ್ಲ. ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದರೂ ಸಹ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದು ಗಾಯ ಗುಣ ಆದಮೇಲೆ ಅವರಿಗೆ ಅವರ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅವರಿಗೆ ಒಂದು ಸಲ ಶಕ್ತರಾದ ಆಮೇಲೆ ಅವರು ಯಾವ ರೀತಿಯ ಆ್ಯಕ್ಟಿವಿಟೀಸ್ ಬೇಕಾದರೆ ಮಾಡ್ಬೋದು, ಟ್ರಾವೆಲಿಂಗ್ ಮಾಡ್ಬೋದು. ಮೇಯ್ನಾಗಿ ಅವರು ಮೆಡಿಸಿನ್ಸ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಅಂದರೆ ಅದನ್ನು ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಾಗ್ತದೆ. ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದಾಗೆ ಶುಗರ್ ಇರ್ಬೋದು, BP ಇರ್ಬೋದು, ಅದಕ್ಕಿರುವ ಮೆಡಿಸಿನ್ಸನ್ನು ಕರೆಕ್ಟಾಗಿ ತಗೊಳ್ಬೇಕು. ಖಂಡಿತವಾಗಿಯೂ ಸ್ಮೋಕಿಂಗ್ ಮಾಡಬಾರ್ದು. ಅತಿ ವ್ಯಾಯಾಮದ ಅಗತ್ಯ ಇದೆ. ಯಾವ ಆಹಾರ ನಿದ್ದೆ ಹೇಳಿದ ಹಾಗೆ ಆಹಾರ ನಿದ್ದೆ ವ್ಯಾಯಾಮ ಖಂಡಿತವಾಗಿಯೂ ಅವರು ಫಾಲೋ ಮಾಡಬೇಕಾಗುತ್ತೆ.
ಈಗ ಒಂದ್ಸಲ ಅವರಿಗೆ ಬ್ಲಾಕ್ ಬಂದ ಮೇಲೆ ಇನ್ನು ಪುನಃ ಅವರಿಗೆ ಬ್ಲಾಕ್ ಬರುವ ಸಾಧ್ಯತೆ ಇರ್ತದೆ. ಆದ ಕಾರಣ ಈ ಮೆಡಿಸಿನ್ಸ್ನ ಅಗತ್ಯ ಇರ್ತದೆ, ಆಹಾರ ಪದ್ಧತಿಯನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವ ಅಗತ್ಯ ಇರ್ತದೆ. ಸೊ ಇದು ಅವ್ರದ್ದು ಆಹಾರ ಪದ್ಧತಿ ಇರ್ಬೋದು, ಅವರ ಆಕ್ಟಿವಿಟೀಸ್ ಇರ್ಬೋದು, ಮೆಡಿಸಿನ್ಗೆ ಕರೆಕ್ಟಾಗಿ ತಗೊಳ್ಳೋದಿರ್ಬೋದು, ಅದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ನಾನು ಈಗ ಮೇಯ್ನಾಗಿ ನಾನು ಈಗ ಮಾತಾಡಿರೋದು ಎಲ್ಲ ವಯಸ್ಕರ ಬರುವಂಥ ಕಾಯಿಲೆ ಬಗ್ಗೆ. ಇನ್ನು ಚಿಕ್ಕ ಮಕ್ಕಳಲ್ಲಿರುವಂಥ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದು ಬೈ ಬರ್ತ್ ಇರುವಂಥ ಕಂಜನಿಟಲ್ ಹಾರ್ಟ್ ಡಿಸೀಸ್, ಅದಕ್ಕೂ ಸಹ ಎಲ್ಲದಕ್ಕೂ ಚಿಕಿತ್ಸೆ ಲಭ್ಯವಿದೆ. ಪ್ರಧಾನವಾಗಿ ಏನು ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಆದಷ್ಟು ಬೇಗ, ಯಾವಾಗ ಬೈ ಬರ್ತಲ್ಲೇ ಡಯಾಗ್ನೋಸಿಸ್ ಇರ್ಬೋದು, ಆದಷ್ಟು ಬೇಗ ಯಾವುದೇ ತೊಂದರೆ ಆಗುವ ಮೊದಲೇ ಅದನ್ನು ಕಂಡುಹಿಡಿದಲ್ಲಿ ಖಂಡಿತವಾಗಿಯೂ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಲಭ್ಯವಿದೆ. ಒಂದು ಸಲ ಅವರದ್ದು ಚಿಕಿತ್ಸೆ ಕರೆಕ್ಟಾಗಿ ಆದಮೇಲೆ ಅವರ ಬೆಳವಣಿಗೆಗಿರ್ಬೋದು, ಮುಂದಿನ ಅವರ ಆ್ಯಕ್ಟಿವಿಟೀಸಿಗಿರ್ಬೋದು, ಅವರದ್ದು ಯಾವುದೇ ಲೈಫ್ ಲಾಂಗ್ ಅವರದ್ದು ಕಂಪ್ಲೀಟ್ ಅವರದ್ದು ಗುಣವಾದಾಗ ಮುಂದೆ ಅದರಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಅದು ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಅಥವಾ ಹೃದಯ ಸ್ತಂಭನ ಆಗುವಂಥದ್ದು ಹೇಳ್ತಾರಲ್ಲ, ಅದರ ಬಗ್ಗೆ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ ಸರ್? ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ. ಈಗ ನಮ್ಮ ಆಸುಪಾಸಲ್ಲಿರ್ಬೋದು, ಸುತ್ತಮುತ್ತಲಿನ ಪರಿಸರದಲ್ಲಿರ್ಬೋದು, ಈಗ ಸಡನ್ ಆಗಿ ಸಡನ್ ಆಗಿ ಸಾವು ಬರುವಂತಹದನ್ನು ನಾವು ತುಂಬ ಜನರಲ್ಲಿ ಕಂಡಿದ್ದೇವೆ. ಸೊ ಇದು ಕಾಮನ್ ಪ್ರಶ್ನೆ ಆಗಿರ್ತದೆ. ಅದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ವಿಭಾಗ, ನಾನು ಆಲ್ರೆಡಿ ಹೇಳಿದಾಗೆ ಒಂದು ಕಾರಣ ಅದು ಹೃದಯಾಘಾತ ಆಗುವ ಸಾಧ್ಯತೆ ಇದೆ. ಹೃದಯಾಘಾತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್. ನಾನು ಆಲ್ರೆಡಿ ಹೇಳಿದಾಗೆ 3 ರಕ್ತನಾಳಗಳಿರ್ತವೆ. ಅದರಲ್ಲಿ ಪ್ರಧಾನವಾದ ರಕ್ತನಾಳದಲ್ಲಿ ಸಡನ್ ಆಗಿ ಬ್ಲಾಕ್ ಬಂದರೆ ಹಾರ್ಟ್ ಅದನ್ನು ತಡ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಸೊ ಆವಾಗ ಸಡನ್ ಆಗಿ ಅವರಿಗೆ ಅರಿದ್ಮಿಯಾ ಅಂತ ಹೇಳ್ತೇವೆ, ಹಾರ್ಟ್ ಬೀಟಿಂಗಲ್ಲಿ ವ್ಯತ್ಯಾಸ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಆವಾಗ ಹೃದಯ ಅಲ್ಲಿಗೆ ಅರೆಸ್ಟ್, ಅಂದರೆ ಹಾರ್ಟ್ ಕೆಲಸ ಮಾಡೋದು ನಿಲ್ಲಿಸ್ತದೆ. ಅದಕ್ಕೆ ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಸೊ ಅದು ಒಂದು ವಿಭಾಗ ಇರ್ಬೋದು. ಎರಡನೇದು ಅಂತ ಹೇಳ್ತೇನೆ, ಅದು ಆಲ್ರೆಡಿ ಹಾರ್ಟ್ ಎದೆ ಬಡಿತದಲ್ಲಿ ವ್ಯತ್ಯಾಸ ಇರ್ತದೆ. ಎದೆ ಬಡಿತದಲ್ಲಿ ಸಡನ್ ಆಗಿ ಅವ್ರದ್ದು ಹಾರ್ಟ್ ಬೀಟಿಂಗ್ 100, 200, 300 ಆ ಥರ ಜಾಸ್ತಿ ಹೋಗೋದಕ್ಕೆ ಅರಿದ್ಮಿಯಾ ಅಂತ ಹೇಳ್ತೇವೆ. ಸೊ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಹೇಳ್ತೇವೆ. ಹಾಗಿರುವಾಗ ಅದು ಸಡನ್ ಆಗಿ ಹಾರ್ಟ್ ಕೆಲಸ ಮಾಡೋದನ್ನು ನಿಲ್ಲಿಸಿ ಬಿಡ್ತದೆ. ಆವಾಗ ಸಹ ಹೃದಯಾಘಾತ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಕೆಲವರಲ್ಲಿ ಹಾರ್ಟಿನ ಮಸಲಲ್ಲಿ ತೊಂದರೆ ಇರಲಿಕ್ಕೆ ಚಾನ್ಸಸ್ ಇರ್ತದೆ. HCM ಅಂತ HCM ಅಂತ ಹಾರ್ಟಿದ ಮಸಲಿನ ಥಿಕ್ನೆಸ್ ಇರ್ಬೋದು, ಅದು ದಪ್ಪ ಆಗಿರ್ತದೆ. ಅದು ಸಡನ್ ಆಗಿ ಅದರಲ್ಲಿ ಅಂತಹ ತೊಂದರೆ ಇದ್ದವರಿಗೆ ಅದು ಯಂಗಲ್ಲಿ, ಈಗ ನಾವು ಫುಟ್ಬಾಲ್ ಪ್ಲೇಯರ್ಸ್ ಕೆಲವರೆಲ್ಲ ಆಟ ಆಡುವಾಗ ಅವರಿಗೆ ತೊಂದರೆ ಆಗಿದ್ದಿರ್ಬೋದು. ಅದಕ್ಕೆಲ್ಲ ಕಾರಣಗಳು ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳುವಂಥದ್ದು. ಆ ಕಾಯಿಲೆ ಇದ್ದವರಿಗೆ ಸಹ ಈ ಥರ ಸಡನ್ ಆಗಿ ಜೀವಕ್ಕೆ ತೊಂದರೆ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಪ್ರಧಾನವಾಗಿ ಒಂದು ಹೃದಯಾಘಾತ ಇರ್ಬೋದು, ಎರಡನೇದು ಇರ್ಬೋದು ಅವ್ರದ್ದು ಹೃದಯ ಬಡಿತದ ವೇರಿಯೇಷನ್, ಏನು ಅರಿದ್ಮಿಯಾ ಅಂತ ಹೇಳ್ತೇವೆ, ಅದರಿಂದ ತೊಂದರೆ ಆಗಿದ್ದಿರ್ಬೋದು. ಸೊ ಇದರಿಂದ ಸಹ ತೊಂದರೆ ಸಡನ್ ಆಗಿ ಹೃದಯಾಘಾತ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಈಗ ಕೆಲವೊಮ್ಮೆ ನಾವು ಈಗ ಅತಿ ಸಣ್ಣ ಪ್ರಾಯದಲ್ಲಿ ಸಹ ಇತ್ತೀಚೆಗೆ ಅಂತೆಲ್ಲ ಅದು ಮೊದಲು ಅದು ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದು ಅವರ ಹೃದಯದ ಸ್ಟ್ರಕ್ಚರ್ ಹೃದಯದ ಮಸಲ್ನ ತೊಂದರೆ ಇರ್ಬೋದು. ನಾವು ರೂಟೀನ್ ಆಗಿ ಕೆಲವರು ಚೆಕಪ್ಪಿಗೆ ಬಂದಾಗ ಅವರಿಗೆ ಇಕೋಕಾರ್ಡಿಯೋಗ್ರಫಿ ಮಾಡಿದಾಗ ಈ ರೋಗಗಳ ಕಂಡುಹಿಡಿದಿದೆ. ಸೊ ಅಂಥವರಿಗೆ ತುಂಬ ಜನರಿಗೆ ಅದರಲ್ಲಿ ಸಿಂಪ್ಟಮ್ಸ್ ಏನು ಇರೋದಿಲ್ಲ, ಗುಣಲಕ್ಷಣಗಳು ಇರೋದಿಲ್ಲ. ಆದರೆ ಹೃದಯದ ಸ್ನಾಯುಗಳಲ್ಲಿ ತೊಂದರೆ ಇರ್ತದೆ. ಹೃದಯದಲ್ಲಿರುವಂತಹ ಏನು ಇಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಇದ್ದಾವೆ ಅದರಲ್ಲಿ ತೊಂದರೆಗಳಿರ್ತವೆ. ಸೊ ಅದು ಸಡನ್ ಆಗಿ ಅರಿದ್ಮಿಯಾಸ್ ಅಂತೆ ಹಾರ್ಟಿನ ಬೀಟ್, ಹೃದಯ ಬಡಿತದಲ್ಲಿ ವ್ಯತ್ಯಾಸ ಬಂದಾಗ ಅದರಿಂದ ಸಡನ್ ಆಗಿ ಹೃದಯ ಸ್ತಂಭನ ಆಗಲಿಕ್ಕೆ ಸಾಧ್ಯತೆ ಇದೆ. ಹೃದಯ ಸ್ತಂಭನ ಮತ್ತು ಹೃದಯಾಘಾತದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೃದಯ ಸ್ತಂಭನಕ್ಕೆ ಒಂದು ಕಾರಣ, ಎಲ್ಲ ಸಡನ್ ಡೆತ್ ಇರ್ಬೋದು, ಅದು ಹೃದಯಾಘಾತದಿಂದಲೇ ಆಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಇವನ್ ಹೃದಯದಿಂದ ಹೊರಬರುವಂತಹ ಪ್ರಧಾನ ರಕ್ತನಾಳ ಇದೆ, ಅದು ಸಡನ್ ಆಗಿ ಅಯೋಟಿಕ್ ಡಿಸೆಕ್ಷನ್ ಅಂತ ಹೇಳ್ತೇವೆ, ಸಡನ್ ಆಗಿ ಒಡೆದು ಹೋಗುವ ಸಾಧ್ಯತೆ ಇದೆ. ಸಡನ್ ಆಗಿ BP ರೈಸ್ ಆದಾಗ, ಇಲ್ಲದಿದ್ದರೆ ಅವರ ಆಲ್ರೆಡಿ ಅದರಲ್ಲಿ ರಕ್ತದ ನಾಳಗಳಲ್ಲಿ ತೊಂದರೆ ಇದ್ದಾಗ ಅದು ಸಡನ್ ಆಗಿ ಒಡೆದಾಗ ಅಯೋಟಿಕ್ ಡಿಸೆಕ್ಷನ್ ಅಂತ ಹೇಳ್ತೇವೆ. ಅದರಿಂದ ಸಹ ಹೃದಯ ಸ್ತಂಭನ ಆಗಲಿಕ್ಕೆ ಸಾಧ್ಯತೆಗಳು ಇರ್ತದೆ. ಸರ್, ಕೊನೆಯದಾಗಿ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದ್ರೋಗದ ಚಿಕಿತ್ಸೆಯ ಬಗ್ಗೆ ಯಾವುದೆಲ್ಲ ಫೆಸಿಲಿಟೀಸ್ಗಳಿವೆ?
ಈಗ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಪರೀಕ್ಷಾ ವಿಧಾನಗಳಿರ್ಬೋದು, ECG, TMT, ಇಕೋಕಾರ್ಡಿಯೋಗ್ರಫಿ, ಅದರಿಂದ ಸೇರಿಕೊಂಡು ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಮತ್ತು ಪೇಸ್ ಮೇಕರ್ ಅಳವಡಿಸುವುದು, ಈ ಚಿಕಿತ್ಸೆಗೆ ಅಗತ್ಯವಿರುವಂತಹ ಎಲ್ಲ ಅವಶ್ಯಕತೆಗೆ ಇರುವಂಥ ಎಲ್ಲ ಸಾಧನಗಳಿರ್ಬೋದು, ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಎಲ್ಲ 24/7 ಅವೈಲೇಬಿಲಿಟಿ ಇದೆ. ಇವನ್ ರಾತ್ರಿಯಲ್ಲಿ ಸಹ ನೈಟಲ್ಲಿ ಸಹ ಆಂಜಿಯೋಪ್ಲಾಸ್ಟಿ, ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇರ್ತದೆ, ಇಮಿಡಿಯೇಟ್ ಆಗಿ ಮಾಡುವಂಥ ಫೆಸಿಲಿಟೀಸ್ ಇದೆ, ಸೌಲಭ್ಯಗಳಿದೆ. ಅದಕ್ಕೆ ಬೇಕಾದವರು ಅದನ್ನು ಆ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24/7.